ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೈವೀ ಮಂಗಲದೇವತಾ ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಭಗಂ. ಶ್ರೀ ಗುರುಭ್ಯೋ ನಮಃ. ರಿಪಬ್ಲಿಕ್ ವಾಹಿನಿಯ ಎಲ್ಲ ಕನ್ನಡ ವೀಕ್ಷಕ ಬಂಧುಗಳಿಗೆ, ಕನ್ನಡ ಜನತೆಗೆ ಶುಭಕಾಮನೆಗಳು, ಶುಭಾಶಯಗಳನ್ನು ಕೋರ್ತಾ ಆಗಸ್ಟ್ 2025 ಮಾಸ ಭವಿಷ್ಯ ಗೋಚಾರ ಹೇಗಿದೆ, ಗ್ರಹಚಾರದ ಶುಭ ಫಲಗಳು ಏನು, ಕೆಲವು ದೋಷಗಳು ಏನು ನಡೀತಾ ಇದೆ, ಅದಕ್ಕೆ ಪರಿಹಾರ ಏನು, ಮತ್ತು ರಾಶಿಫಲ, ಅದರ ಜೊತೆಗೆ ಮೇಷಾದಿ ದ್ವಾದಶ ರಾಶಿಫಲವು ಈ ತಿಂಗಳಲ್ಲಿ ಹೇಗಿರುತ್ತದೆ, ಕೆಲವೆಲ್ಲ ಗ್ರಹ ಬದಲಾವಣೆಯಾದಾಗ ಯಾವ ರೀತಿಯ ನಮಗೆ ಶುಭ ಫಲಗಳು ಈ ತಿಂಗಳಲ್ಲಿ ತೆರೆಕೊಳ್ಳೋದ್ರಲ್ಲಿದೆ ಅನ್ನೋದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಸೇರಿದ್ದೇವೆ. ಆಗಸ್ಟ್ ಮಾಸ ಭವಿಷ್ಯ ಗೋಚಾರದಲ್ಲಿ ರವಿಯು ಕರ್ಕ ಮತ್ತು ಸಿಂಹ ರಾಶಿಗಳಲ್ಲಿ ಸಂಚಾರ ಮಾಡ್ತಕ್ಕಂತಹ ವಿಶೇಷ ತಿಂಗಳು. ಕರ್ಕ ಮತ್ತು ಸಿಂಹ ಮಾಸ, ಸಿಂಹ ರಾಶಿ ರವಿಗೆ ಇಷ್ಟಗತವಾಗಿರ್ತಕ್ಕಂತಹ ರಾಶಿ. ಒಂದೊಂದು ಗ್ರಹರಿಗೆ ಒಂದೊಂದು ರಾಶಿ ಸ್ವಕ್ಷೇತ್ರ ಅಲ್ಲದೆ ಕೆಲವು ಸ್ವಭಾವ ಪ್ರಿಯವಾಗಿರ್ತಕ್ಕಂತಹ ರಾಶಿಗಳನ್ನು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಕರ್ಕ ರಾಶಿಯಲ್ಲಿ ರವಿಯು ಪ್ರವೇಶ ಮಾಡಿದಾಗ ದಕ್ಷಿಣಾಯನ ಕಾಲವು ಶುಭಾರಂಭವಾಗ್ತದೆ. ದಕ್ಷಿಣಾಯನವನ್ನು ಕಳೆದು ಮತ್ತು ನಮಗೆ ಸಿಂಹ ಮಾಸವು ಸಿಗ್ತದೆ. ಸಿಂಹ ರಾಶಿಯಲ್ಲಿ ರವಿಯ ಸಂಕ್ರಮಣವಾಗಿ 2 ಮಾಸಗಳ ಒಂದು ಆಗಸ್ಟ್ ತಿಂಗಳಲ್ಲಿ ನಮಗೆ ಸಿಗ್ತದೆ. ಎರಡೂ ಕೂಡ ರವಿಯ ಯೋಗಕಾರಕ ರಾಶಿ. ರವಿಯಿಂದಲೇ ಜಗತ್ತು, ರವಿಯಿಂದಲೇ ಜಲ, ರವಿಯಿಂದಲೇ ಬೆಳಕು ಅಂದರೆ ವಿದ್ಯುತ್. ಹಾಗಾಗಿ ಪಾಯತ್ಯೇಷ ವರ್ಷತ್ಯೇಷ ಗಭಸ್ತಿಭಿಃ ಏಷ ಭೂತೇಷು ಸುಪ್ತೇಷು ಜಾಗರ್ತಿ ಪರಿನಿಷ್ಠಿತಃ ಅಂತ ರವಿಯನ್ನು ಅಗಸ್ತ್ಯರು ಕೊಂಡಾಡ್ತಾರೆ. ಈ ಜಗತ್ತಿಗೆ ಜಲವನ್ನು ಅಂದರೆ ಜೀವಜಲ ಅಂತ ಏನು ಹೇಳ್ತೀವಿ ಅದನ್ನು ವರ್ಷಧಾರೆ ಅಂತಂತ ಕರೀತಾರೆ. ಅದನ್ನು ತರ್ತಕ್ಕಂಥವನು ಕೂಡ ರವಿಯೇ. ಜಗತ್ತಿಗೆ ಜಗದಾತ್ಮಸ್ತುಷಃ ಅಂತಂತ ಕೂಡ ವೇದಗಳು ರವಿಯನ್ನು ಕೊಂಡಾಡಿರ್ತಕ್ಕಂಥದ್ದು. ಜಗತ್ತಿಗೆ ಆತ್ಮಸ್ವರೂಪನು ಅಂದರೆ ಈಗ ಜೀವಾತ್ಮನು ನಾವು ಈ ದೇಹದಲ್ಲಿ ಇದ್ದೀವಿ, ಹಾಗಾಗಿ ಈ ದೇಹಕ್ಕೆ ಬೆಲೆ, ಹಾಗಾಗಿ ಈ ದೇಹವನ್ನು ಆತ್ಮ ಅಂತಂತ ಕರೆಯಲಾಗುತ್ತೆ. ಹೇಗೋ ಹಾಗೆ ಈ ಜಗತ್ತಿಗೆ ಕಾರಣವಾಗಿರ್ತಕ್ಕಂಥವನು ಸೂರ್ಯ ಭಗವಾನ. ಅವನ ಇರುವಿಕೆಯಿಂದ ಈ ಜಗತ್ತು ಕೂಡ ನಿತ್ಯ ಅನಿಸಿಕೊಂಡಿದೆ, ಅಂದರೆ ಆತ್ಮ ಅನಿಸಿಕೊಂಡಿದೆ ಅಂತಂತ. ರವಿಯ ಇಲ್ಲದೆ ಈ ಜಗತ್ತಿಗೆ ಅಸ್ತಿತ್ವ ಇಲ್ಲ. ಹಾಗೆ ಈ ನಾನು ಅಂತಕ್ಕಂತಹ ಆತ್ಮ ಏನಿದ್ದೀನಿ ನನ್ನ ಈ ದೇಹದ ಒಳಗೆ, ಈ ಆತ್ಮನು ಇಲ್ಲದೆ ಹೋದಾಗ ಈ ಶರೀರಕ್ಕೆ ಅಸ್ತಿತ್ವ ಇಲ್ಲ. ಪಿಂಡಾಂಡವು ಯಾವ ರೀತಿಯ ಚಿಂತನೆಯಲ್ಲಿ ನಾವು ನಮ್ಮ ಶಾಸ್ತ್ರಗಳು ಹೇಳ್ತದೋ ಹಾಗೆ ಬ್ರಹ್ಮಾಂಡದ ಕಲ್ಪನೆಯು ಕೂಡ ಅದೇ ರೀತಿ ಹೇಳ್ತಕ್ಕಂಥದ್ದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ? ನಮ್ಮ ಜ್ಯೋತಿಷ್ಯವು, ಜಗತ್ತಿನ ಜ್ಯೋತಿಷ್ಯವು, ಜಗತ್ತಿನ ಚಾಲನೆಯು ನಿಂತಿರ್ತಕ್ಕಂಥದ್ದು ಸೂರ್ಯ ಭಗವಾನನ ಚಲನೆಯಿಂದ. ಯಾರು ತಾನು ಸ್ವತಃ ಚಲಿಸದೆ ಕೇವಲ ತನ್ನ ಕಿರಣಗಳಿಂದ ಉಳಿದ 8 ಗ್ರಹರನ್ನು ಮತ್ತು ಇತರೆ ಉಪಗ್ರಹರನ್ನು ಇಡೀ ಗ್ಯಾಲಕ್ಸಿಯನ್ನು ಚಾಲಿಸಬಲ್ಲನೋ, ಭೂಮಿಯನ್ನು ಚಾಲಿಸಬಲ್ಲನೋ, ಅಂತಹ ಶಕ್ತಿ ಜಗದಸ್ತುಷಃ, ಅದನ್ನು ಮೀರಿರ್ತಕ್ಕಂತಹ ಶಕ್ತಿ ಇನ್ನೊಂದು ಇಲ್ಲ. ಅಂತಹ ಸೂರ್ಯನ ಬೆಳಕಿನಿಂದ ನಮ್ಮ ಬದುಕು ತುಂಬಿದೆ, ನಮ್ಮ ಬದುಕು ಇದೆ. ಈ ಜಗತ್ತಿನ ಇರವು, ಈ ಜಗತ್ತಿನ ಅಸ್ತಿತ್ವ ಅಂತಹ ಸೂರ್ಯ ಭಗವಾನನ ಅಧೀನದಲ್ಲಿ ಇದೆ. ಹಾಗಾಗಿ ಅವನು ಗಾಯತ್ರಿ, ಹಾಗಾಗಿ ಅವನು ಭರ್ಗ, ಗಾಯತ್ರಿಯ ಮಂತ್ರದ ಪ್ರತಿಪಾದ್ಯ ದೇವತೆ. ಹಾಗಾಗಿ ಕರ್ಕ ಮಾಸ ಮತ್ತು ಸಿಂಹ ಮಾಸ ಅಂತಂದರೆ ಈ ಜಗತ್ತಿಗೆ ಜೀವಜಲವನ್ನು ಕೊಡ್ತಕ್ಕಂತಹ
ವರ್ಷ ಋತು, ಮಹಾಮಳೆ, ನದಿಗಳು, ಕೊಳ್ಳಗಳು, ಬೆಟ್ಟಗಳು ತುಂಬತಕ್ಕಂಥದ್ದು, ಈ ರೀತಿಯ ಜೀವಪರವಾಗಿರ್ತಕ್ಕಂತಹ ಒಂದು ಅನುಕೂಲವನ್ನು ಕೊಡ್ತಕ್ಕಂತಹ ಮಾಸ ಕರ್ಕ ಮಾಸ. ದಕ್ಷಿಣಾಯನದ ಆರಂಭವೂ ಆಗ್ತದೆ ಮತ್ತು ಇಲ್ಲಿಂದ ಸಿಂಹ ಮಾಸಕ್ಕೆ ಮುಂದೆ ಇದೇ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಹೋಗ್ತಕ್ಕಂಥದ್ದು. ಸ್ವಕ್ಷೇತ್ರಗತವು ರವಿ. ಎಲ್ಲ ರಾಶಿಗಿಂತ ಸಿಂಹರಾಶಿಯು ಬಹಳ ವಿಶೇಷವಾಗಿರ್ತಕ್ಕಂತಹ ಶಕ್ತಿಯುತವಾಗಿರ್ತಕ್ಕಂಥ ಪೌರುಷ ರಾಶಿ. ಅದಕ್ಕೆ ಅಧಿಗ್ರಹ ರವಿ. ಆ ರವಿಯು ಸ್ವಕ್ಷೇತ್ರದಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು ಜಗತ್ತಿನಲ್ಲಿ ಮತ್ತು ನಮ್ಮ ವ್ಯಕ್ತಿಗತ ಜೀವನದಲ್ಲೂ ಕೂಡ ಒಂದು ಕ್ಷಾತ್ರ ತೇಜಸ್ಸು, ಒಂದು ಧೈರ್ಯ, ಒಂದು ಸಾಹಸ ಮಾಡ್ತಕ್ಕಂತಹ ಪ್ರವೃತ್ತಿ ಮತ್ತು ಆಡಳಿತಾತ್ಮಕವಾಗಿರ್ತಕ್ಕಂತಹ ವರ್ಗದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಕಾರ್ಯಕ್ಷಮತೆ, ಇದೆಲ್ಲವನ್ನು ಕೂಡ ಸಿಂಹರಾಶಿಯಲ್ಲಿ ರವಿ ಸಂಚಾರ ಮಾಡಬೇಕಾದ್ರೆ ಉಂಟಾಗ್ತದೆ ಅಂತಂತ ಶಾಸ್ತ್ರಗಳ ಒಂದು ವಚನಗಳು. ಆಷಾಢ ಕಳೆದು ಶ್ರಾವಣ ಮಾಸವೂ ಕೂಡ ಬರ್ತಕ್ಕಂಥದ್ದು ಆಗಸ್ಟ್ ತಿಂಗಳಲ್ಲಿ. ನಾಗರ ಪಂಚಮಿಯೂ ಕೂಡ ಕಳೀತದೆ. ನಾಗರ ಅಮಾವಾಸ್ಯೆ ಕಳೆದು 5 ದಿನಕ್ಕೆ ನಾಗರ ಪಂಚಮಿ ಮತ್ತು ಗರುಡ ಪಂಚಮಿಗಳು ಬರ್ತದೆ. ನಾಗ ಚತುರ್ಥಿ ಮತ್ತು ಗರುಡ ಪಂಚಮಿ ಅಥವಾ ನಾಗರ ಪಂಚಮಿ ಮತ್ತು ಗರುಡ ಪಂಚಮಿ ಅಂತಂತ ಸಂಪ್ರದಾಯದಲ್ಲಿ ಬಂದಿರತಕ್ಕಂಥದ್ದು. ಮತ್ತು ಈ ದೇವಿ ಮಾಸಗಳು, ಈ ಆಷಾಢ, ಶ್ರಾವಣ, ಭಾದ್ರಪದ, ಈ ತಿಂಗಳುಗಳೆಲ್ಲ ದೇವಿಯ ಮಾಸಗಳು. ಜಗದಂಬೆಯ ಆದಿ ಶಕ್ತ್ಯಾತ್ಮಕಳಾಗಿರ್ತಕ್ಕಂತಹ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ತ್ರಿಶಕ್ತ್ಯಾತ್ಮಕವಾಗಿರ್ತಕ್ಕಂತಹ ಒಂದು ಮಾಸಗಳು ಅಂತಂತಾನೆ ಈ ಆಷಾಢ ಮಾಸದಿಂದ 3 ತಿಂಗಳು ನಡೀತಕ್ಕಂಥದ್ದು. ಅದು ಸಂಪನ್ನ ಆಗೋದು ಆಶ್ವೀನ ಮಾಸದಲ್ಲಿ ನವರಾತ್ರಿ, ಶರನ್ನವರಾತ್ರಿಯನ್ನು ಕಳೆದ ನಂತರ ಸುಮಾರು 5 ತಿಂಗಳು ಈ ದೇವಿ ಮಾಸಗಳು ಕೂಡ ಇವಾಗ ನಡೀತದೆ. ಅದಕ್ಕೆ ಇದನ್ನು ದೇವಿ ಮಾಸ ವಿಶೇಷ ಅಂತಂತಾನು ಕರೀತಾರೆ. ಆಷಾಢ ಲಕ್ಷ್ಮೀ ವ್ರತವು, ಸ್ವರ್ಣಗೌರಿ ವ್ರತವು, ಇದೆಲ್ಲವೂ ಬರ್ತಕ್ಕಂಥದ್ದು ಈ ಕರ್ಕ ಮಾಸ ಮತ್ತು ಸಿಂಹ ಮಾಸದಲ್ಲಿ ಬರ್ತದ್ದು. ರಾಯರ ಆರಾಧನೆ, ಉಪಕರ್ಮ, ಜನ್ಮಾಷ್ಟಮಿ, ಈ ರೀತಿಯ ವಿಶೇಷ ಪರ್ವ ಹಬ್ಬಗಳು ಮತ್ತು ಆರಾಧನೆಗಳು ಕೂಡ ಬರ್ತಕ್ಕಂಥದ್ದು ಈ ತಿಂಗಳ ವಿಶೇಷವಾಗಿದೆ. ಎಲ್ಲರೂ ಕೂಡ ರಾಯರ ವಿಶೇಷ ಪ್ರಾರ್ಥನೆ, ಪ್ರದಕ್ಷಿಣಾ ನಮಸ್ಕಾರ, ನಾಮ ಸಂಕೀರ್ತನೆ, ರಾಮನಾಮ ಜಪ ಮಾಡ್ತಕ್ಕಂಥದ್ದು. ರಾಯರಿಗೆ, ಹನುಮಂತ ದೇವರಿಗೆ ವಿಶೇಷವಾಗಿರ್ತಕ್ಕಂತಹ ಪ್ರೀತಿ ಉಂಟಾಗ್ತದೆ. ಯಾರು ನಾಮಜಪವನ್ನು ಕಲಿಯುಗದಲ್ಲಿ ಮಾಡ್ತಾರೆ, ನಾಮಜಪದಲ್ಲಿ ಹಿರಿದಾಗಿರ್ತಕ್ಕಂಥದ್ದು ಅವತಾರ ವರಿಷ್ಠಾಯ ರಾಮಕೃಷ್ಣಾಯತೆ ಅಂತಂತ ಕರೀತಾರೆ ಭಾಗವತಕಾರರು. ಅವತಾರಗಳಲ್ಲೇ ಒಂದು ಉತ್ಕೃಷ್ಟವಾಗಿರ್ತಕ್ಕಂತಹ ಅವತಾರ, ಮನುಷ್ಯರಿಗೋಸ್ಕರ ಮನುಷ್ಯರಂತೆ ಜೀವಿಸಿ ಬದುಕಿ ತೋರಿಸಿದಂತಹ ಅವತಾರ ಶ್ರೀರಾಮಚಂದ್ರ ಮತ್ತು ಶ್ರೀಕೃಷ್ಣ. ಎಲ್ಲ ಭಗವದ್ ಅವತಾರಗಳಿಗಿಂತ ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಮನುಷ್ಯ ನಿತ್ಯ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಅನುಗ್ರಹವನ್ನು, ಆದರ್ಶವನ್ನು, ಕಷ್ಟ ಕಾರ್ಪಣ್ಯಗಳನ್ನು ಅವರೂ ನೋಡಿ ಅದನ್ನು ದಾಟಿ ನಮ್ಮನ್ನು ಅನುಗ್ರಹ ಮಾಡ್ತಕ್ಕಂತಹ ಅವತಾರ ರಾಮಕೃಷ್ಣ ಅವತಾರ. ಹಾಗಾಗಿ ರಾಯರ ಆರಾಧನೆಯ ಸಮಯ, ಜನ್ಮಾಷ್ಟಮಿ ಕೂಡ ಬರ್ತದೆ. ಹಾಗಾಗಿ ರಾಯರ ಸೇವೆ, ರಾಮಚಂದ್ರನ ನಾಮಸ್ಮರಣೆ, ವಿವಿಧವಾಗಿರ್ತಕ್ಕಂಥ ರಾಮ ಮಂತ್ರಗಳಿದೆ. ರಾಮ ಅಂತಕ್ಕಂಥದ್ದೇ ಒಂದು ಮಂತ್ರ, ಕೃಷ್ಣ ಅಂತಕ್ಕಂಥದ್ದೇ ಒಂದು ಮಂತ್ರ. ಅದಕ್ಕೆ ನಾನಾ ಗ್ರಂಥಗಳನ್ನು ಓದುವ ಅವಶ್ಯಕತೆ ಇಲ್ಲ. ನಾಲಿಗೆಯಲ್ಲಿ ಶಕ್ತಿ ಇದೆ, ಮಾತಾಡಲಿಕ್ಕೆ ಬರ್ತದೆ, ಮನಸ್ಸಿನಲ್ಲಿ ಕಿವಿಯಲ್ಲಿ ಕೇಳಿಸ್ಕೊಂಡಿರ್ತಕ್ಕಂತಹ ಸ್ಮೃತಿ ಇದೆ. ರಾಮ ಅಂತಕ್ಕಂಥ 2 ಅಕ್ಷರ ಇದೆ, ಕೃಷ್ಣ ಅಂತಕ್ಕಂಥ 2 ಅಕ್ಷರ ಇದೆ. ನುಡಿಯುವುದಕ್ಕೆ ಕಷ್ಟ ಏನು? ಪಾಪವನ್ನು ಅಷ್ಟು ಸುಲಭವಾಗಿ ತರಿದು ಬಿಸಾಕ್ತಕ್ಕಂತಹ ಇಷ್ಟು ಸುಲಭವಾಗಿರ್ತಕ್ಕಂತಹ ಮಹಾಮಂತ್ರ ಇರಬೇಕಾದರೆ ನಾವು ಯಾಕೆ ರಾಮಕೃಷ್ಣರನ್ನು ವಿಶೇಷವಾಗಿ ನಾಮಜಪವನ್ನು ಮಾಡಬಾರದು ಅಂತ ಭಾಗವತಕಾರರು ತಮ್ಮ ಮನೋಜ್ಞವಾಗಿರ್ತಕ್ಕಂತಹ ಶ್ಲೋಕಗಳಲ್ಲಿ ಕೇಳ್ತಾರೆ. ಹಾಗಾಗಿ ಈ ಮಂಗಳಕರವಾಗಿರ್ತಕ್ಕಂತಹ ತಿಂಗಳು ರಾಯರ ಆರಾಧನೆ, ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ಜನ್ಮಾಷ್ಟಮಿಯ ವಿಶೇಷ. ಆ ಹಿನ್ನೆಲೆಯಲ್ಲಿ
ಈ ರಾಮಕೃಷ್ಣರ ಒಂದು ನಾಮಸ್ಮರಣೆಯನ್ನು ವಿಶೇಷವಾಗಿ ಮಾಡೋಣ ಅಂತಂತ ಈ ನಿಮಿತ್ತ ಕರೆ ಕೊಟ್ಟಿದ್ದೇನೆ. ಕನ್ಯಾ ರಾಶಿಗೆ ಕುಜನು ಸಾಗಿ ಅಷ್ಟಮ ಶನಿ ದೃಷ್ಟಿಯ ದೋಷ ಕಳೀತದೆ. ಗೋಚಾರ ವಿಶೇಷದಲ್ಲಿ ಸದ್ಯಕ್ಕೆ ಷಷ್ಟಾಷ್ಟಕ ಯೋಗ ಶನಿ ಮತ್ತು ಕುಜರಿಗೆ, ಹಾಗಾಗಿ ದೃಷ್ಟಿದೋಷ ಅಂತಂತ ಇರ್ತಕ್ಕಂಥದ್ದು. ಒಬ್ಬ ಪಾಪಗ್ರಹನನ್ನು ಇನ್ನೊಬ್ಬ ಪಾಪಗ್ರಹನು ಮಾತ್ರ ನೋಡಿದರೆ ದೃಷ್ಟಿದೋಷ, ಉಭಯರೂ ನೋಡಿದರೆ ಆ ದೃಷ್ಟಿದೋಷವು ಉಲ್ಬಣ ಆಗ್ತದೆ. ಅದು ಬೇರೆ ರೀತಿಯ ಫಲವನ್ನು ಹೇಳಿದ್ದಾರೆ. ಹಾಗಾಗಿ ಕುಜನು ಕೇತುವಿನೊಂದಿಗೆ ಬೆರೆತಿರ್ತಕ್ಕಂತಹ ಸಿಂಹರಾಶಿಯಲ್ಲಿ ಶನಿಗೆ ಅಷ್ಟಮ ದೃಷ್ಟಿ ಉಂಟು. ಅಷ್ಟಮ ಅಂತಂತಂದರೆ ದುಃಖ, ರೋಗ, ಜರ, ಮರಣ, ಮೃತ್ಯು, ಅಪಮೃತ್ಯು, ಘೋರ ಮೃತ್ಯುಗಳು, ಘೋರ ಕಾದಾಟಗಳು, ಯುದ್ಧ ಇತ್ಯಾದಿಗಳನ್ನೆಲ್ಲ ಚಿಂತನೆ ಮಾಡಬೇಕು. ಪಾಪರಾಶಿಯಿಂದ ಪಾಪನನ್ನು ನೋಡಿದಾಗ ಈ ರೀತಿಯ ದೋಷಗಳು ಜಾಸ್ತಿ ಆಗ್ತದೆ. ವೈಯಕ್ತಿಕ ಜೀವನಗಳಲ್ಲಿ ಕೆಲವರಿಗೆ ದೃಷ್ಟಿ ಬಾಧೆಗಳು, ದೃಷ್ಟಿ ದೋಷಗಳು ಉಂಟಾಗ್ತದೆ. ಈ ಕುಜ ಮತ್ತು ಕೇತುವಿನ ಸಂಸರ್ಗ ಅದು ಒಂದು ರೀತಿಯಲ್ಲಿ ಒಳ್ಳೆಯದು, ಒಂದು ರೀತಿಯಲ್ಲಿ ಕೆಟ್ಟದ್ದು. ಆಯಿತಾ? ಅದನ್ನು ರಾಶಿಫಲದಲ್ಲಿ ಯಾಕೆ ಅಂತ ಹೇಳ್ತೀನಿ ಆಮೇಲೆ. ಇನ್ನು ಅಷ್ಟಮ ದೃಷ್ಟಿಯು ಪರಿಹಾರ ಆಗ್ತದೆ ಮತ್ತು ಸಪ್ತಮಕ್ಕೆ ಅಂದರೆ ಕನ್ಯಾ ರಾಶಿಗೆ ಕುಜನು ಬಂದಾಗ ಕುಜ ಮತ್ತು ಶನಿಗಳು ಪರಸ್ಪರ ವೀಕ್ಷಣೆ, ಅದು ದೋಷಕರವೇ. ಅದು ಮಾರಣಗಳು ಏನು ಅಷ್ಟಮ ದೃಷ್ಟಿಯ ದೋಷ ಅಂತಂತ ಏನು ಹೇಳಿದ್ದೀನಿ ಆ ದೋಷಗಳು ಬರಲ್ಲ. ಸಪ್ತಮಕ್ಕೆ ಬೇಕಾಗಿರತಕ್ಕಂತಹ ಅನುಕೂಲಗಳಲ್ಲಿ ವ್ಯತ್ಯಯ ಆಗ್ತದೆ, ಸಮಸ್ಯೆಗಳು ಬರ್ತದೆ. ಸಪ್ತಮ ಅಂತಂತಂದರೆ ಏನು? ಒಂದು ಶುಭ ಕರ್ಮದಲ್ಲಿ ಪ್ರವೃತ್ತಿ ಉಂಟಾಗ್ತಕ್ಕಂಥದ್ದು, ಸಂಬಂಧಗಳು ಕೂಡತಕ್ಕಂಥದ್ದು, ಏನಾದರೂ ಒಂದು ವ್ಯಾಪಾರ ವ್ಯವಹಾರ ಲಾಭವು ಏರ್ತಕ್ಕಂಥದ್ದು, ಅಥವಾ ಹೊಸದಾಗಿ ಶುರು ಮಾಡಲಿಕ್ಕೆ ಪ್ರೇರಣೆ, ಇಂಥ ಶುಭಗಳಿಗೆ 7ನೇ ಮನೆಯನ್ನು ನೋಡಬೇಕು ಅಂತಂತ. ಕಳತ್ರ ಭಾವವು 7ನೇ ಮನೆಯೇ ಆಗ್ತದೆ. ಸೊ ಈ ರೀತಿಯ ಒಂದು ದೋಷವು ಕೂಡ ಈ 7ನೇ ದೃಷ್ಟಿಯಿಂದ ಪರಸ್ಪರ ನೋಡ್ತಕ್ಕಂಥದ್ದು ಒಂದು ದೋಷ ಇರ್ತದೆ ಆಗಸ್ಟ್ ತಿಂಗಳಲ್ಲಿ. ಮತ್ತು ಕುಜಗ್ರಸ್ತನಾಗಿರ್ತಕ್ಕಂತಹ ಕೇತುವಿನ ಅಥವಾ ಕೇತುಗ್ರಸ್ತನಾಗಿರ್ತಕ್ಕಂಥ ಕುಜನಿಂದ ಇರತಕ್ಕಂತಹ ತಿಂಗಳಲ್ಲಿ ಇದ್ದೇವೆ, ಆಗಸ್ಟ್ ಮಾಸದಲ್ಲಿ. ಆಗ ಒಂದು ಕಾಳಸರ್ಪ ಯೋಗ ಅಥವಾ ಕಾಳಸರ್ಪ ದೋಷವು ನಡೀತದೆ. ಈ ರೀತಿಯ ಒಂದು ಆ ಮಧ್ಯದಲ್ಲಿ ಕಾಳಸರ್ಪ ಯೋಗ ಮತ್ತು ಕಾಳಸರ್ಪ ದೋಷಗಳು ಯೋಗವೂ ಹೌದು, ದೋಷವೂ ಹೌದು. ಅದನ್ನು ಪ್ರತ್ಯೇಕವಾಗಿ ಒಂದು ಕಾರ್ಯಕ್ರಮ ಮಾಡಿ ಹೇಳ್ತೇನೆ, ಅದಕ್ಕಾಗಿ ಅದಕ್ಕೆ ತುಂಬ ಸಮಯ ಹೇಳಬೇಕಾಗ್ತದೆ. ಆ ದೋಷವೂ ನಡೀತಾ ಇದೆ ಇವಾಗ. ಹಾಗಾಗಿ ಅದು ಅಸ್ಥಿರವಾಗಿರ್ತಕ್ಕಂತಹ ಒಂದು ಏಳಿಗೆ, ಕಾರ್ಯಕಲಾಪಗಳಲ್ಲಿ ಅಸ್ಥಿರವಾಗಿರ್ತಕ್ಕಂತಹ ಮನಸ್ಸನ್ನು ಉಂಟು ಮಾಡ್ತಕ್ಕಂಥದ್ದು ಕಾಳಸರ್ಪ ದೋಷ. ಅದು ಯೋಗವೂ ಆದಾಗ ಯಾವುದೇ ಒಂದು ವಿಷಯವು ಅತಿಯಾಗಿ ಬೆಳೀತದೆ. ಯಾವುದೋ ಒಂದು ಇವಾಗ ಒಂದು ಯಾವುದೋ ಟೆಕ್ನಾಲಜಿ ಬಂತು, ಆ ಟೆಕ್ನಾಲಜಿ ಏನು ಅದರ ಪಾಡಿಗೆ ಅದನ್ನು ಉಪಯೋಗಿಸಿದ್ರೆ ಸರಿ, ಆದರೆ ಅದರದ್ದೇ 3 ಹೊತ್ತು ಜಪ, ಅದರದ್ದೇ 3 ಹೊತ್ತು ಮಾಡ್ತಕ್ಕಂಥದ್ದು, ಯಾವಾಗಲೂ ಅದರ ಹಿಂದೆಯೇ ಅದರ ಬಗ್ಗೆನೇ ವಿಚಾರ. ಈ ರೀತಿಯ ವಿಷಯಗಳು ಅತಿಯಾಗಿರ್ತಕ್ಕಂತಹ ಏಳಿಗೆಯನ್ನು ಕೂಡ ಈ ಕಾಳಸರ್ಪ ಯೋಗದಿಂದ ಉಂಟಾಗ್ತದೆ. ಅಂತಹ ಒಂದು ಯೋಗವು ಕೂಡ ಕುಜಗ್ರಸ್ತ ಅಥವಾ ಕೇತುಗ್ರಸ್ತನಾಗಿರ್ತಕ್ಕಂತಹ ಸಿಂಹರಾಶಿ, ಇತರೆ 6 ಮನೆಗಳಲ್ಲಿ ಗ್ರಹ ಇಲ್ಲದೇ ಗ್ರಹ ಶೂನ್ಯ ಆಗಿ ಅಲ್ಲಿ ರಾಹು ಇರ್ತಕ್ಕಂಥದ್ದು. ಸೊ ಇಂಥ ಒಂದು ದೋಷವು ಕೂಡ ಈ ತಿಂಗಳಲ್ಲಿ ಮುಂದುವರಿತದೆ. ಶುಭ ಕಾರ್ಯಗಳಿಗೆ ತಡೆ, ವ್ಯಾಪಾರವು ನಿಧಾನಗತಿಯಾಗ್ತಕ್ಕಂಥದ್ದು, ಪ್ರಕೃತಿ ವಿಕೋಪಗಳು, ತೈಲ ಯಂತ್ರಮಯವಾಗಿರ್ತಕ್ಕಂತಹ ಕ್ರಯ ವಿಕ್ರಯಗಳು ಏನಿದೆ, ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸ್ ಅಂತ ಏನಿದೆ, ಯುದ್ಧ ವಿಮಾನಗಳು ಏನಿದೆ, ಸಾಮಾನ್ಯ ಪ್ಯಾಸೆಂಜರ್ ವಿಮಾನಗಳು ಏನಿದೆ, ಈ ರೀತಿಯ ಅನೇಕ ವಿಮಾನಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಾಯುದೋಷ, ವಾಯು ಯಂತ್ರಕ ದೋಷಗಳು, ವಾಯುವಿನಿಂದ ಉಂಟಾಗ್ತಕ್ಕಂತಹ ಯಂತ್ರದೋಷಗಳು, ಮತ್ತು ಪಕ್ಷಿಗಳಿಂದ ಉಂಟಾಗ್ತಕ್ಕಂತಹ ಯಂತ್ರದೋಷಗಳು. ಮೇಲ್ಗಡೆ ಹಾರ್ತಾ ಇದೆ, ಪಕ್ಷಿಗಳನ್ನು ಅವಾಯ್ಡ್ ಮಾಡಲಿಕ್ಕೆ ಹೋಗಿ ಅದು ಸಮುದ್ರಕ್ಕೆ ಬೀಳ್ತಕ್ಕಂತಹ ದೋಷಗಳು. ಈ ನಾನಾ ರೀತಿಯ ದೋಷಗಳು ಕಾಳಸರ್ಪ ದೋಷದ
ಪರಿಣಾಮವಾಗಿಯೂ ಮತ್ತು ಕುಜ ಮತ್ತು ಶನಿಗಳ ಪರಸ್ಪರ ಸಪ್ತಮ ದೃಷ್ಟಿಯ ದೋಷಗಳಿಂದಲೂ ಈ ರೀತಿಯ ಪ್ರಕೋಪಗಳು ಉಂಟಾಗ್ತದೆ. ಅದಕ್ಕೆ ಪರಿಹಾರವನ್ನು ನಾವು ಏನು ಮಾಡಬಹುದು ಅಂತಂತ ನಂತರ ಅದು ಗೋಚಾರದಲ್ಲಿ ಈ ರೀತಿಯೆಲ್ಲ ದೋಷಗಳಿಗೆ ಅಥವಾ ಒಳ್ಳೆಯದಕ್ಕೆ ಕಾರಣಗಳಿದೆ ಅಂತಂತ ಮೊದಲು ನೋಡೋಣ. ತೈಲಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕ್ರಯ ವಿಕ್ರಯಾದಿ ವಿಷಯಗಳು ಊರ್ಜೆ ಪಡಿತದೆ, ವಿಪರೀತ ಅದಕ್ಕೆ ಡಿಮ್ಯಾಂಡ್ ಆಗ್ತದೆ. ಅದರ ಮೇಲೆ ತಮ್ಮ ಕಂಟ್ರೋಲನ್ನು ಮಧ್ಯಪ್ರಾಚ್ಯದವರು ತಗೊಳ್ಬೇಕು ಅಂತಂತ, ಆ ಕಡೆ ಪಶ್ಚಿಮ ದೇಶದವರು ತಮ್ಮ ಕಂಟ್ರೋಲ್ನಲ್ಲಿ ಇರಬೇಕು ಅಂತಂತ ಈಗ ಆಲ್ರೆಡಿ ಗುದ್ದಾಟ ಕಚ್ಚಾಟ ಶುರು ಆಗ್ತಾ ಇದೆ. ಅದಕ್ಕೆ ಭಾರತದ ಮೇಲೆ ಅಥವಾ ಪೌರಾತ್ಯ ದೇಶಗಳ ಮೇಲೆ ಈಸ್ಟರ್ನ್ ಕಂಟ್ರೀಸ್ ಏನಿದೆ ಅದು ಯಾವ ರೀತಿ ಒಂದು ಒಳ್ಳೆಯ ಅಥವಾ ದುಷ್ಪರಿಣಾಮಗಳು ಆಗ್ತದೆ, ಇದನ್ನೆಲ್ಲ ಚಿಂತನೆ ಕೂಡ ಈ ಸಮಸ್ಯೆಗಳ ಮಧ್ಯದಲ್ಲಿ ಮಾಡಬೇಕಾಗ್ತದೆ. ತೈಲ ಯಂತ್ರಗಳ ಕ್ರಯ ವಿಕ್ರಯಗಳು, ವಿಮಾನಾದಿಗಳ ದೋಷಗಳು, ಪ್ರಕೃತಿ ವಿಕೋಪಗಳು, ಪ್ರಾಕೃತಿಕವಾಗಿ ಅತ್ಯಂತ ದೋಷಕರವಾಗಿರ್ತಕ್ಕಂಥದ್ದು. ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ರಾಹುಗ್ರಸ್ತ ಚಂದ್ರಗ್ರಹಣ ಬೇರೆ ಉಂಟು. ಮಳೆಗಾಲ, ಶನಿ ಮತ್ತು ಭೂತತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವನು ಕುಜ, ವಾಯುತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವನು ಶನಿಯು ಇರುವುದು ಜಲರಾಶಿಯಾಗಿರ್ತಕ್ಕಂಥ ಸಮುದ್ರದ ರಾಶಿಯ ಒಂದು ಮೀನರಾಶಿಯಲ್ಲಿ. ಹಾಗಾಗಿ ಪ್ರವಾಹವಾಯು ಅಂತಂತ ಕರೀತಾರೆ. ಈ ಪ್ರವಾಹವಾಯು ಅಂತಕ್ಕಂಥದ್ದು ಜಗತ್ತಿನಲ್ಲಿ ತೀವ್ರವಾಗಿರ್ತಕ್ಕಂತಹ ಫ್ಲಡ್ಸ್ಗೆ ಕಾರಣ ಆಗುವಂಥದ್ದು. ಜಲರಾಶಿಯಲ್ಲಿ ಪಾಪಗ್ರಹರು ಸಂಚಾರ ಮಾಡಿದಾಗ ಸಮುದ್ರದ ಮೇಲ್ಮೈಯಿನ ಗಾಳಿ ತೀವ್ರಗೊಳ್ತದೆ. ಅಂತಹ ಒಂದು ದೋಷವು ಕೂಡ ನಡೆದು ಅದರಿಂದ ಉಂಟಾಗ್ತಕ್ಕಂತಹ ಪ್ರಾಕೃತಿಕ ವಿಕೋಪಗಳು ಈಗ ಆಲ್ರೆಡಿ ಶುರು ಆಗಿದೆ. ಅಮೆರಿಕ ಟೆಕ್ಸಸ್ಸಿಂದ ಹಿಡಿದು ಅಸ್ಸಾಂ ಬಾರ್ಡರ್ವರೆಗೂ, ಚೈನಾ ಯಾಂಗ್ಜಾಂಗ್ ಪ್ರಾಂತ್ಯದವರೆಗೂ ಈ ಕಳೆದ 15 ದಿನದಲ್ಲಿ ಫ್ಲಡ್ಸ್ನ ವಿಷಯ ನೋಡಿ. ಇಟಲಿಯ ಸಿಟಿಗಳು ಮುಳುಗೋಗಿದೆ. ಅವರ ಅಷ್ಟೊಂದೆಲ್ಲ ಮಳೆ ಯಾವತ್ತೂ ಕಂಡವರೇ ಅಲ್ಲ ಅವರೆಲ್ಲ. ಟೆಕ್ಸಸ್ ಅಂತೂ ಅದು ಒಂದು ಮರಳುಗಾಡಿನ ಪ್ರದೇಶ, ಅಂದರೆ ಅಲ್ಲಿ ಅಂಥ ಫಾರೆಸ್ಟ್ಸ್ ಎಲ್ಲ ಇಲ್ಲ, ಒಂದು ತೇವ ಅಂತ ಇಲ್ಲ. ಅಂಥ ಜಾಗದಲ್ಲಿ ಇಡೀ ಟೆಕ್ಸಸ್ ನಗರಿ ಮುಳುಗೋಗಿದೆ. ಏನಿದಕ್ಕೆಲ್ಲ ಅರ್ಥ ಅಂತಂತಂದರೆ ಪಾಪಗ್ರಹರ ಪರಸ್ಪರ ಅಥವಾ ಏಕದೃಷ್ಟಿ, ದೃಷ್ಟಿದೋಷ ಅಥವಾ ಪರಸ್ಪರ ದೃಷ್ಟಿ ಬಾಧೆಗಳು ಉಂಟಾದಾಗ ಪ್ರಾಕೃತಿಕವಾಗಿಯೂ ವಿಕೋಪಗಳು ಕಾರಣ ಆಗ್ತದೆ. ರಾಜಕೀಯ ನಿರ್ಣಯಗಳ ಮೇಲೂ, ಕ್ರಯ ವಿಕ್ರಯ ವ್ಯಾಪಾರ ವ್ಯವಹಾರಗಳ ಮೇಲೂ ಅದರ ದುಷ್ಪರಿಣಾಮಗಳು ಉಂಟಾಗ್ತದೆ ಅಂತ ನಾವು ಇದನ್ನು ವಿಚಾರ ತಿಳ್ಕೊಳ್ಬೇಕು. ತೀವ್ರವಾಗಿರ್ತಕ್ಕಂತಹ ಪೈಪೋಟಿಯನ್ನು ಕೊಡ್ತಕ್ಕಂತಹ ಕೆಲಸವು ಕೂಡ ಈಗ ಆಲ್ರೆಡಿ ಆಗ್ತಾ ಇದೆ ಈ ವ್ಯಾಪಾರ ವ್ಯವಹಾರಗಳಲ್ಲಿ. ಅದರಲ್ಲಿ ನಮ್ಮ ಜಾಗ ಏನು, ಭಾರತ ಸರ್ಕಾರವು ನಮ್ಮ ಒಂದು ಜವಾಬ್ದಾರಿ ಏನು ಅಂತ ಎಚ್ಚರಿಕೆಯಾಗಿರ್ತಕ್ಕಂಥ ನಡೆಯನ್ನು ಇಟ್ಟು ಇದರಿಂದ ಸೇವ್ ಆಗಬೇಕು. ಈ ತಿಂಗಳು ಕಳೆದ ನಂತರ ಈ ದೋಷವು ಪರಿಹಾರ ಆಗ್ತದೆ, ಆಮೇಲೆ ಸರಿ ಆಗ್ತದೆ, ಮಾಮೂಲು ಲೈನ್ಗೆ ಬಂದು ನಿಂತ್ಕೊಳ್ತಕ್ಕಂತಹ ದಿನಗಳು ಬರ್ತದೆ. ಅಲ್ಲಿವರೆಗೂ ದುಡುಕದೇ ಇರತಕ್ಕಂತಹ ಒಂದು ತಿಂಗಳು ಇದು. ವ್ಯಾವಹಾರಿಕವಾಗಿ ಒಂದು ದೃಷ್ಟಿದೋಷ, ಇನ್ನೊಂದು ಪರಸ್ಪರ ದೃಷ್ಟಿದೋಷ, ಇನ್ನೊಂದು ಕೇತುಗ್ರಸ್ತ ಅಥವಾ ಕುಜನಿಗೆ ಕೇತುಗ್ರಸ್ತವಾಗಿರ್ತಕ್ಕಂತಹ ಕಾಳಸರ್ಪ ಯೋಗ ಅಥವಾ ದೋಷದ ತಿಂಗಳು ಇದು ಅಂತ ಹೇಳಲಿಕ್ಕೆ ಇಷ್ಟು ಸ್ವಲ್ಪ ವಿಸ್ತಾರ ಮಾಡಬೇಕಾಯಿತು. ಗೋಚಾರ ವಿಶೇಷದಲ್ಲಿ ರವಿಯ ಕರ್ಕ ಮತ್ತು ಸಿಂಹ ಮಾಸದ ಸಂಚಾರದ ಅಂತರ್ಗತವಾಗಿ ಇನ್ನು ಮುಂದೆ ಮೇಷಾದಿ 12 ರಾಶಿಗಳು ಫಲ ಹೇಗಿದೆ ಆಗಸ್ಟ್ ಅಂತ ತಿಳ್ಕೊಳ್ಳೋಣ. ಮೇಷಾದಿ 12 ರಾಶಿಗಳ ಆಗಸ್ಟ್ 2025 ರಾಶಿ ಫಲದ ವಿಷಯವಾಗಿ ಮೇಷರಾಶಿಗೆ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನವಾಗ್ತಕ್ಕಂತಹ ತಿಂಗಳು ಇದೆ. ಯಾಕಂದರೆ ಸದ್ಯ ಈಗ ಶನಿಯ ಒಂದು ವ್ಯಯದಲ್ಲಿ ಇರ್ತಕ್ಕಂಥದ್ದು ಅಥವಾ ಜನ್ಮ ಶನಿ ಶುರು ಆಗಿರೋದು ಒಂದು ಮಾತ್ರ ಪ್ರಾಬ್ಲಮ್ ಅಲ್ಲ, ಅದು ಇರುತ್ತೆ, ಇನ್ನೂ ಒಂದು 7 ವರ್ಷ ಇರ್ತದೆ ಅದು. ಆದರೆ ಈಗ ಮುಂದಿನ 4.5 ತಿಂಗಳು ಅಷ್ಟು ಕಾಲ ಶನಿ ವಕ್ರಿ ಇರ್ತಾನೆ. ಸೊ ಜನ್ಮ ಶನಿಯೂ ಇದ್ದು ವಕ್ರಿಯೂ ಆದಾಗ ಮೇಷರಾಶಿಗೆ ಅದು ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ನೈಧಾನ್ಯತೆ ಉಂಟಾಗ್ತಕ್ಕಂಥದ್ದು. ಯಾರ ಜಾತಕದಲ್ಲಿ ಶನಿಯ
ಬಾಧೆ ಇರ್ತದೋ, ಜಾತಕದಲ್ಲೂ ಶನಿಯು 12 ಜನ್ಮ, ಪಂಚಮ, ಅಷ್ಟಮ, ಶತ್ರುಯುತಿ ಈ ರೀತಿಯ ಶನಿ ದೋಷಗಳು ಇರ್ತದೋ, ಅಥವಾ ಶನಿಯ ದಶೆಯೂ ನಡೀತಾ ಇದ್ದು ಜನ್ಮ ಶನಿ ಬಂದು ಅಲ್ಲಿ ವ್ಯಯದಲ್ಲಿ ಇದ್ದು ವಕ್ರಿಯೂ ಆದಾಗ ಮೇಷರಾಶಿಯವರಿಗೆ ವಿಶೇಷವಾಗಿ ಅದು ಸ್ವಲ್ಪ ಹೆಚ್ಚಿನ ಡಬಲ್ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ಅಲ್ಲ, ಡಬಲ್ ಪ್ರಾಬ್ಲಮ್ ಆಗುತ್ತೆ. ಜೀವನದ ನಿರ್ವಹಣೆಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಶನಿ ದೋಷ ಇಲ್ಲದೇ ಇದ್ದಾಗ ಆ ಜಾತಕದಲ್ಲಿ ಜನ್ಮ ಶನಿಯಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳು ನಿಧಾನತೆ ಉಂಟಾಗ್ತಕ್ಕಂಥದ್ದು, ಅನಿರೀಕ್ಷಿತವಾಗಿರ್ತಕ್ಕಂತಹ ಒಂದು ಘಟನೆಗಳಿಂದ ಮುಂದುವರಿಯೋಕ್ಕಾಗದೇ ಇರೋದು, ಕೆಲಸ ಕಾರ್ಯಗಳಲ್ಲಿ ಇದ್ದ ಕೆಲಸವನ್ನು ಬೇರೆ ಯಾವುದೋ ಒಂದು ಕಾರಣಕ್ಕೆ ಬಿಟ್ಟು ಬದಲಾವಣೆ ಮಾಡ್ತಕ್ಕಂಥದ್ದು, ಈ ರೀತಿಯ ಒಂದು ಕೆಲಸ ಕಾರ್ಯಕ್ಷೇತ್ರದಲ್ಲಿ ಕರ್ಮಾಧಿಪತಿಯು ವ್ಯಯದಲ್ಲಿ ಇರೋದರಿಂದ ಕರ್ಮದ ವಿಷಯ, ಕೆಲಸ ಕಾರ್ಯಗಳಲ್ಲಿ ಇರ್ತಕ್ಕಂಥ ವಿಷಯಗಳ ಮೇಲೆ ಹೆಚ್ಚಿನ ಅಡ್ಡ ಪರಿಣಾಮಗಳು ಆಗ್ತದೆ ಮೇಷರಾಶಿಯವರಿಗೆ. ಆಗಸ್ಟ್ ತಿಂಗಳಲ್ಲಿ ಅದು ವಕ್ರಿಯೂ ಆಗಿರೋದರಿಂದ ನೀವೇನು ಮಾಡಬೇಕು, ಆದಷ್ಟು ಶನಿವಾರದಂದು 108 ಲಕ್ಷ್ಮೀ ನರಸಿಂಹಾಯ ನಮಃ ಜಪ ಮಾಡಬೇಕು. ಮತ್ತು ಇಷ್ಟವಾಗಿರ್ತಕ್ಕಂತಹ ಆಂಜನೇಯನ 2 ಶ್ಲೋಕ ಇದನ್ನು 12 ಬಾರಿ ಜಪ ಮಾಡ್ತಕ್ಕಂಥದ್ದು. ಮನೋಜವಂ ಮಾರುತತುಲ್ಯ ವೇಗಂ ಇರಬಹುದು, ಬುದ್ಧಿರ್ಬಲಂ ಯಶೋಧೈರ್ಯಂ ಇರಬಹುದು, ಅಥವಾ ಆಂಜನೇಯಾಯ ನಮಃ ನಾಮಸ್ಮರಣೆ ಜಪ ಇರಬಹುದು, ರಾಮ ಜಪ ಇರಬಹುದು, ಶ್ರೀ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ತಾರಕ ಕಲಿಸಂತರಣ ಮಂತ್ರ ಅಂತ ಇದಕ್ಕೆ ಹೆಸರು. ಸೊ ಇಂಥ ಜಪವನ್ನು ಶನಿವಾರದಂದು ನರಸಿಂಹದೇವರ ಪ್ರೀತ್ಯರ್ಥ, ಆಂಜನೇಯ ಸ್ವಾಮಿಯ ಪ್ರೀತ್ಯರ್ಥ 108 ಜಪ ಮಾಡಬೇಕು. ಆದಷ್ಟು ಬೆಳಿಗ್ಗೆ ಬೇಗ ಮಾಡಿದ್ರೆ ಒಳ್ಳೆಯದು. ಆದರೆ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಆಗ ಪೂರ್ವಕ್ಕೆ ಮುಖ ಮಾಡಿ, ಎಲ್ಲ ಜಪ ಸಾಧನೆಯನ್ನು ಪೂರ್ವಕ್ಕೆ ಮುಖ ಮಾಡಿ, ಕೆಳಗಡೆ ಆದರೆ ಕೆಳಗಡೆ ಕೂತ್ಕೊಳ್ಳಿ, ಇಲ್ಲ ಚೇರ್ ಮೇಲೆ ಆದರೆ ಚೇರ್ ಮೇಲೆ ಕೂತ್ಕೊಳ್ಳಿ. ಬಿಸಿಲು ಬರ್ತಾ ಇರುವಂಥ ಜಾಗದಲ್ಲಿ ಮಾಡಿದ್ರೆ ಇನ್ನೂ ಒಳ್ಳೆಯದು. ಇದನ್ನು ವಿಶೇಷವಾಗಿ ಜಪ ಮಾಡುವುದರಿಂದ ಈ ಶನಿಯ ಅಥವಾ ಪಾಪಗ್ರಹರ ಒಂದು ಜನ್ಮ ಶನಿ, ಜನ್ಮ ರಾಹು ಅಥವಾ ಜನ್ಮ ಕುಜ ಇಂಥ ಸಮಯದಲ್ಲಿ ದೈವಿಕ ಶಕ್ತಿಗಳು ನಮ್ಮಲ್ಲಿ ಜಾಗೃತವಾಗ್ತದೆ. ನಮಗೆ ಏನಾದರೂ ಕಷ್ಟ ಕೊಡಬೇಡ ಅಂತನ್ನೋದು ಒಂದು ನಡೆ, ಆದರೆ ಕಷ್ಟವನ್ನು ಸಹಿಸ್ತಕ್ಕಂತಹ ಶಕ್ತಿಯನ್ನು ಪಡಿಬೇಕು. ನಾವು ಕಷ್ಟವನ್ನು ಸಹಿಸಿದರೆ ಒಂದು ಮೂರ್ತಿ ಆಗ್ತದೆ. ಕಷ್ಟವೇ ಬರಬಾರ್ದು ನಮಗೆ ಅಂತಂತಂದರೆ ಸುಮ್ಮನೆ ಅಡಾಸಡ ಜೀವನ ಮಾಡ್ತೀವಿ ಅಷ್ಟೇ. ಹೊಟ್ಟೆ ಬಿಟ್ಟುಕೊಂಡು ಬರ್ಗರ್ ತಿನ್ಕೊಂಡು ಪೆಪ್ಸಿ ಕುಡ್ಕೊಂಡು ಓಡಾಡ್ತಾ ಇರ್ತಾರೆ ನೋಡಿ ಇವತ್ತಿನ ಕಾಲದ ಹೆಣ್ಮಕ್ಳು ಹುಡುಗರೆಲ್ಲ. ಈ ರೀತಿಯ ಜೀವನ ಕಷ್ಟವೇ ಇಲ್ಲದೆ ಇರತಕ್ಕಂತಹ ಜೀವನ ಅಂತಂತ ಕಷ್ಟಗಳು ಬಂದೇ ಬರ್ತದೆ. ಜನ್ಮ ಶನಿ ಇರಲಿ, ಜನ್ಮದಲ್ಲಿ ಶನಿ ಇಲ್ಲದೆ ಇರಲಿ, ಕಷ್ಟಗಳು ಅದಕ್ಕೆ ಇದನ್ನು ಮರ್ತ್ಯ ಅಂತ ಕರೆಯೋದು. ಮರ್ತ್ಯ ಅಂತಂತಂದರೆ ಒಂದಿನ ಸಾಹಿತ್ಯ ಅಂತ ಅರ್ಥ. ಒಂದಿನ ಬಿಟ್ಟು ಹೋಗಬೇಕು. ಅದಕ್ಕೆ ಯಾಕೆ ಸುಖದ ಮೇಲೆ ಆಗಲಿ ಒಂದು ಲಾಲಸೆ, ದುಃಖದ ಮೇಲೆ ವಿರೋಧವನ್ನು ಬಿಡಬೇಕು, ಸುಖದ ಲಾಲಸೆಯನ್ನು ಬಿಡಬೇಕು. ಆದರೆ ಆತ್ಮಬಲವನ್ನು ವೃದ್ಧಿಸ್ಕೊಳ್ತಾ ಇರಬೇಕು. ಧಿಯೋ ಯೋನಃ ಪ್ರಚೋದಯಾತ್ ಬುದ್ಧಿರ್ಬಲಂ ಯಶೋಧೈರ್ಯಂ ಏನಕ್ಕೆ ಹೇಳಿದ್ದಾರೆ? ನಿರ್ಭಯತ್ವಮರೋಗಚ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಇಂತಹ ಶಕ್ತಿಗಳನ್ನು ನಮ್ಮ ಒಳಗಡೆ ಬೆಳೆಸ್ತಕ್ಕಂಥದ್ದು ನಾಮಸ್ಮರಣೆ, ಗುರುಗಳ ಸೇವೆ, ಧ್ಯಾನ, ಮಾನಸಿಕವಾಗಿರ್ತಕ್ಕಂಥ ಒಂದು ಸ್ಥಿರತೆ ಅಥವಾ ಮೆಂಟಲ್ ಫಿಟ್ನೆಸ್ ಅಂತ ಹೇಳೋದು. ಶರೀರಕ್ಕೂ ಫಿಟ್ನೆಸ್ ಬೇಕು, ಮೆಂಟಲ್ ಫಿಟ್ನೆಸ್ಸು ಬೇಕು. ಹಾಗಾಗಿ ಇಂತಹ ಜನ್ಮ ಶನಿಗೆ ನೂರಾರು ಪೂಜೆ ಪುನಸ್ಕಾರಗಳನ್ನು ಹೇಳುವ ಬದಲು ಈ ರೀತಿಯ ಒಂದು ಸರಳ ಉಪಾಯಗಳನ್ನು, ಕಾರಣಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಿಮಗೆ ಯಾವುದು ಸುಲಭ ಆಗ್ತದೋ ಆ ಸಾಧನೆಯನ್ನು ಮಾಡಿ. ಏನಕ್ಕೇನ ಪ್ರಕಾರೇಣ ವಿಷ್ಣೋರರ್ಚತಿ ನಿತ್ಯಂ. ಏನೋ ಒಂದು ಕಾರಣ, ಮಗನಿಗೆ ಫೀಸ್ ಕಟ್ಟಬೇಕೋ, ಮಗಳಿಗೆ ಇನ್ನೇನೋ ಮದುವೆ ಮಾಡಬೇಕೋ, ಅಥವಾ ಶರೀರಕ್ಕೇನೋ ರೋಗವೋ, ಅಥವಾ ಕೆಲಸ ಸಿಗ್ತಾ ಇಲ್ವೋ, ಅಥವಾ ಸಾಲ ತೀರ್ತಾ ಇಲ್ವೋ, ಅಥವಾ ಸಾಲ ಸಿಗ್ತಾ ಇಲ್ವೋ, ಏನೋ ಒಂದು ಕಾರಣ
ಅಥವಾ ಮನೆಯಲ್ಲಿ ಮದುವೆನೋ, ಮುಂಜಿಯೋ, ಸೈಟೋ, ಇನ್ನೇನೋ ಶುಭ ಕಾರ್ಯವೋ, ಕಾರಣ ಏನೇ ಇರಲಿ, ಏನಕ್ಕೇನ ಪ್ರಕಾರೇಣ ಯಾವಾಗಲೂ ಯಾವುದೋ ಒಂದು ಕಾರಣದಿಂದ ನಾನು ದೇವರನ್ನು ಸ್ಮರಣೆ ಮಾಡೋ ಹಾಗೆ ಆಗಲಿ. ಕೃಷ್ಣ ಪ್ರಣಾಮವನ್ನು ಮನಸ್ಸು ಯಾವಾಗಲೂ ಮಾಡುವಂತೆ ಆಗಲಿ. ಅದರಿಂದಲೇ ಈ ಕಷ್ಟ ಕಾರ್ಪಣ್ಯಗಳಿಗೆ ನಿವೃತ್ತಿ ಸಿಕ್ಕೋದು. ಮೇಷರಾಶಿಯವರು ಕೂಡ ಅನಾವಶ್ಯ ಚಿಂತೆ ಮಾಡಬೇಡಿ. ಎಲ್ಲೋ ತಮಿಳ್ನಾಡು ಆಚೆ ಕಡೆ ಹೋಗೋದು, ಎಲ್ಲೋ ಯಾವುದೋ ಹುಣ್ಣಿಮೆ ದಿನ, ಅಮಾವಾಸ್ಯೆ ದಿನ ಅಂತಂತ ಬೆಟ್ಟ ಪ್ರದಕ್ಷಿಣೆ ಮಾಡಲಿಕ್ಕೆ ಹೋಗೋದು, ಇನ್ಯಾವುದೋ ಶನಿ ದೇವಸ್ಥಾನಕ್ಕೆ ಹುಡುಕೊಂಡು ಹೋಗೋದು, ಈ ಅಂಡಲೆತವನ್ನು ಬಿಟ್ಟರೆ ಅಲ್ಲೇ ನಿಮಗೆ ಶನಿಯ ದೋಷ ಹೋಗ್ತದೆ ಅಥವಾ ಗ್ರಹ ದೋಷಗಳು ಹೋಗ್ತದೆ ಅಂತ. ಇದ್ದ ಕಡೆ ನೀವು ಇರುವಂತೆ ಮನಸ್ಸಿನಲ್ಲಿ ಕೇಶವ, ನಾರಾಯಣ, ಅಚ್ಯುತ, ಅನಂತ, ನಾರಸಿಂಹ, ಹನುಮಂತ ದೇವರು, ಈಶ್ವರ ದೇವರು, ದೇವಿಯ ನಾಮಸ್ಮರಣೆಯನ್ನು, ಭಕ್ತಿಯಿಂದ ನಮಸ್ಕಾರಗಳನ್ನು, ನಿಮ್ಮ ಕೈಲಾಗಿದ್ದು ಏನೋ ಒಂದು ಗೋಸೇವೆ, ಒಂದು ಬಡವರಿಗೆ ಏನೋ ಒಂದು ಕಾಣಿಕೆ, ಇಷ್ಟು ಮಾಡಿ ಒಂದು ನೋಡಿ. ಅದಕ್ಕೆ ಬೇಕಾಗಿರುವಂಥ ಸೇವೆಗಳನ್ನು ಹೇಳಿದ್ದೀನಿ. ಎಲ್ಲೆಲ್ಲೋ ಸುತ್ತಿ ಯಾಗಯಜ್ಞ ಮಾಡಲೇಕೆ, ಯೋಗಿ ಯತಿಯೂ ಆಗಲೇಕೆ, ಯಾಗಯಜ್ಞ ಮಾಡಲೇಕೆ, ಯೋಗಿ ಯತಿಯೂ ಆಗಲೇಕೆ, ನಾಗಶಯನ ನಾರದ ವಂದ್ಯನ ಕೂಗಿ ಭಜನೆ ಮಾಡು ಬೇಗ. ಏನು ಅಷ್ಟೆಲ್ಲ ಹಾಗಂತ ನೀವು ದೇವಸ್ಥಾನಗಳಿಗೆ ಹೋಗಬೇಡಿ, ಇನ್ನೇನೋ ದೊಡ್ಡ ದೊಡ್ಡ ಪೂಜೆಗಳನ್ನು ಮಾಡಬೇಡಿ ಅಂತಂತಲ್ಲ. ಆದರೆ ಅದೇ ಜೀವನ ಆಗಿಬಿಡಬಾರ್ದು. ಭಯದ ಕಾರಣ ಅಥವಾ ಕಷ್ಟಗಳ ಕಾರಣ. ಭಯ ಯಾಕೆ ಬರ್ತದೆ ಮನುಷ್ಯನಿಗೆ? ಅಜ್ಞಾನದಿಂದ ಬರ್ತದೆ. ಭಯ ಯಾಕೆ ಬರ್ತದೆ ಮನುಷ್ಯನಿಗೆ? ಕಷ್ಟಗಳು ಬಂದಿದೆ, ಹಾಗಾಗಿ ಭಯ ಬರ್ತದೆ. ಒಂದು ಅಜ್ಞಾನ. ಕತ್ತಲಲ್ಲಿ ಹೋಗಬೇಕಾದ್ರೆ ನಮಗೆ ಫಸ್ಟು ಅಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ಹಾಗಾಗಿ ಅಜ್ಞಾನ, ಹಾಗಾಗಿ ಭಯ ಬರ್ತದೆ. ಫುಲ್ಲು ಪಿಚ್ ಡಾರ್ಕ್ ಇರ್ತದೆ, ಆಯಿತಾ. ಎಂಥವನಿಗೂ ಹೋಗ್ಬೇಕಂತಂದರೆ ಅವನು ಯೋಚನೆ ಮಾಡ್ತಾನೆ ಎರಡು ನಿಮಿಷ, ಏನು ಮಾಡಲಿ, ಹೋಗ್ಲೋ ಬೇಡವೋ ಅಂತ. ಹಾಗಾಗಿ ಭಯಕ್ಕೆ ಮುಖ್ಯ ಕಾರಣ ಅಜ್ಞಾನ. ಎರಡನೇ ಕಾರಣ ಎರಗಿರ್ತಕ್ಕಂಥ ಕಷ್ಟಗಳು, ಫಿನಾನ್ಷಿಯಲಿ, ಹೆಲ್ತ್ ವೈಸು, ವೆಲ್ತ್ ವೈಸು, ಜಾಬ್ ವೈಸು, ಏನೋ ಒಂದು ಸಮಸ್ಯೆ ಪರಿಹಾರ ಮಾಡೋಕ್ಕೆ ಆಗ್ತಾ ಇಲ್ಲ, ಅಥವಾ ನಮ್ಮ ಅವಾಂತರಕ್ಕೆ ಅದು ಪರಿಹಾರ ಆಗ್ತಾ ಇಲ್ಲ. ಸೊ ಈ ಕಷ್ಟಗಳಿಂದೆಲ್ಲ ಉಲ್ಬಣ ಆಗ್ತಕ್ಕಂಥದ್ದು ಪಾಪಗ್ರಹರು ಜನ್ಮರಾಶಿಯನ್ನು ಹಿಡಿದಾಗ, ಈ ರೀತಿಯ ಕಷ್ಟಗಳು ಬಂದಾಗ ಭಯಗೊಳ್ತಕ್ಕಂಥದ್ದು. ಆ ಭಯ ಇದ್ದಾಗ ಏನಾಗ್ತದೆ, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಅಲ್ಲಿ ಆ ದೇವಸ್ಥಾನ, ಈ ದೇವಸ್ಥಾನ ಅಂತ ಸುತ್ತೋದು ವೃಥಾ. ಸಮಯ, ಹಣ ಎಲ್ಲ ವ್ಯರ್ಥ, ಬಹುತೇಕ ವ್ಯರ್ಥವೇ. ಅಲ್ಲಿ ಹೋಗಿ ಏನು ಬ್ರಹ್ಮಜ್ಞಾನವನ್ನು ಪಡ್ಕೊಂಡು ಬರ್ತಾರೆ ಜನ, ನಾನಾ ಕ್ಷೇತ್ರಗಳಿಗೆ ಹೋಗ್ತಾರೆ, ಎಂಥದ್ದಿಲ್ಲ. ಅಲ್ಲೂ ಹೋಗಿ ಎಲ್ಲ ಕಡೆ ಗಲೀಜು ಮಾಡೇ ಬರುವುದು, ಅದೆಲ್ಲ ಬೇಡ. ಇರುವ ಕಡೆ, ಇರುವ ಮನೆಯಲ್ಲಿ, ಇರುವ ಕಡೆ ಹತ್ತಿರದ ಒಂದು ಏಕಾಂತ ಮರದ ಕೆಳಗಡೆ ಕೂತ್ಕೊಂಡು ದೇವರ ನಾಮ ಜಪವನ್ನು ಮಾಡಿ. 2 ನಿಮಿಷ, ನಿಮಗೆ 20 ನಿಮಿಷ ಆದರೆ 20 ನಿಮಿಷ ಮಾಡಿ. ಹತ್ತಿರದಲ್ಲಿರ್ತಕ್ಕಂಥ ಒಂದು ಗುಡಿ, ಅಲ್ಲಿ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿ, ನಾಮಸ್ಮರಣೆ ಮಾಡಿ. ಎಲ್ಲ ಗ್ರಹ ದೋಷಗಳು, ಮಾನಸಿಕ ದೋಷಗಳು ಕೂಡ ಪರಿಹಾರ ಆಗ್ತಕ್ಕಂತಹ ಒಂದು ವಿಷಯವು. ಇದೆಲ್ಲ ನೋಡಿ ಜನ್ಮಶನಿಯ ವಿಷಯ ಬಂತಲ್ಲ ಅಂತ ಹೇಳಬೇಕು ಅನ್ನಿಸ್ತು. ನಿಮ್ಮೊಂದಿಗೆ ಸರಳ ವಾಕ್ಯಗಳಲ್ಲಿ ಹೇಳ್ತಾ ಇದ್ದೀನಿ. ಸರಳವಾಗಿ ಹೇಳಿದ್ರು ಜನ ಇವರೇನು ಯಾವ ಪೂಜೆನೂ ಹೇಳೋದಿಲ್ಲ, ಯಾವ ಕುಂಕುಮನೂ ಹೇಳಲ್ಲ, ಯಾವ ನಿಂಬೆಹಣ್ಣು ಹೇಳಲ್ಲ ಅಂತಾರೆ. ಇನ್ನು ಪ್ರಾಯಶ್ಚಿತ್ತಗಳು ಹೇಳಿದ್ರೆ ಇವರೇನಪ್ಪ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಹೇಳ್ತಾರೆ ಅಂತ ಮತ್ತೆ ಏನು ಹೇಳಬೇಕು ನಾವು? ಹಾಗಾಗಿ ಸರಳ ಉಪಾಯಗಳನ್ನು ಸರಳ ಮಾತುಗಳಲ್ಲಿ ತಿಳ್ಕೊಳ್ತಕ್ಕಂತಹ ಜನರಿಗೋಸ್ಕರನಾದರೂ ಹೇಳಬೇಕಲ್ಲ. ಹಾಗಾಗಿ ಇಷ್ಟು ಜನ್ಮ ಶನಿ ಅಥವಾ ಜನ್ಮ ಪಾಪಗ್ರಹರು ಇದ್ದಾಗ ಭಯಗೊಳ್ಳದೆ ಹೆಚ್ಚು ಪಾರಾಯಣರಾಗಿ ಧೃತಿಯಿಂದ, ಧೈರ್ಯದಿಂದ ನಿಮ್ಮ ದಿನನಿತ್ಯಗಳನ್ನು ಕಳೆದು ಆದಷ್ಟು ಭಗವನ್ನಾಮ ಸ್ಮರಣೆ, ಧ್ಯಾನ, ನಿಮ್ಮ ಕೈಯಿಂದ ಆಗಬಹುದಾಗಿರ್ತಕ್ಕಂತಹ ಪೂಜೆ ಸತ್ಕಾರಗಳು, ಇದನ್ನು ಅವಶ್ಯ ಮಾಡಿಕೊಂಡು ಹೋಗಿ ಒಳ್ಳೆಯದಾಗ್ತದೆ. ಅನುಕೂಲ ಇದ್ದವರು ವಿಶೇಷವಾಗಿ ಸಗ್ರಹ ಶನಿಶಾಂತಿ ಹೋಮವನ್ನು ಕೂಡ ಮೇಷರಾಶಿಯವರು, ಮೀನರಾಶಿಯವರು ಮಾಡಿದರೆ ಇನ್ನೂ ವಿಶೇಷ ಅನುಗ್ರಹ, ಒಳ್ಳೆಯದು. ಯಶಸ್ಸು ಈ ತಿಂಗಳು ಸಿಗ್ತದೆ. ಭೂಮಿ ಸಂಬಂಧಿಯಲ್ಲಿ ವ್ಯಾಪಾರ ವ್ಯವಹಾರಗಳು ಉತ್ತಮಗೊಳ್ತದೆ. ನರಸಿಂಹದೇವರು, ಪ್ರಾಣದೇವರ ಆರಾಧನೆಯನ್ನು ನಾನು ಆಗಲೇ ಹೇಳಿದ್ದೀನಿ, ಅದನ್ನು ವಿಶೇಷವಾಗಿ ಮಾಡ್ತಕ್ಕಂಥದ್ದು. ಪ್ರಾಣದೇವರು ಅಂತಂದರೆ ಹನುಮಂತ ದೇವರು ಅಂತಂತ ಆರಾಧನೆ ಮಾಡಿಕೊಂಡು ಮುಂದೆ ಹೋಗಿ. ಮುಂದೆ ವೃಷಭ ರಾಶಿ.
ವೃಷಭ ರಾಶಿಯವರಿಗೆ ಆದಾಯದ ತಿಂಗಳು, ಬೇಕಾದಷ್ಟು ಒಳ್ಳೆಯ ಫಲಗಳಿದೆ. ಶುಕ್ರನ ಅನುಕೂಲ ಉಂಟು, ರಾಶೀಶ್ವರನು. ಮತ್ತು ದ್ವಿತೀಯದಲ್ಲಿ ಧನಸ್ಥಾನದಲ್ಲೇ ಗುರು, ಆ ಗುರುವನ್ನು ಹೋಗಿ ರಾಶೀಶನು ಶುಕ್ರನು ಬೆರೆತು ಎರಡೆರಡು ಶುಭಗ್ರಹರು ಎರಡನೇ ಮನೆಯಲ್ಲಿ ಕೋಟಿಗಟ್ಟಲೆ ಸಂಪಾದನೆ ಮಾಡ್ತೀರಿ. ನಿಮ್ಮ ಪೂರ್ವ ಪುಣ್ಯವು ಯಾರ್ಯಾರಿಗೆ ಶುಕ್ರಯೋಗ ಗುರುಯೋಗವು ಯಾರ್ಯಾರಿಗೆ ಚೆನ್ನಾಗಿದೆಯೋ ಈ ಜಗತ್ತಿನಲ್ಲಿ, ಈ ಭಾರತಕ್ಕೆ ಬೆಂಗಳೂರಿಗೆ ಮಾತ್ರ ಹೇಳ್ತಾ ಇಲ್ಲ ನಾನು, ಜ್ಯೋತಿಷ್ಯ ಇರುವುದು ಇಡೀ ಜಗತ್ತಿಗೆ. ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಕ್ಕಂತಹ ಯೋಗ ವೃಷಭ ರಾಶಿಯವರಿಗೆ ಈ ಪರ್ಟಿಕ್ಯುಲರ್ ಈ ಮುಂದಿನ 2.5 ತಿಂಗಳು. ಯಾಕಂದರೆ ಶುಕ್ರನ ಯೋಗ, ಗುರುವಿನ ಯೋಗ, ಏಕಾದಶದಲ್ಲಿ ಶನಿ, ಸರ್ವಾಭೀಷ್ಟ ಸ್ಥಾನದಲ್ಲಿರ್ತಕ್ಕಂಥದ್ದು, ಕರ್ಮದಲ್ಲಿ ರಾಹು ಇದ್ದರೆ ಒಳ್ಳೆಯದು ಹೌದು, ಕೆಟ್ಟದ್ದು ಹೌದು. ವೃಷಭ ರಾಶಿಯವರಿಗೆ ಅದು ಒಂದು ರೀತಿಯಲ್ಲಿ ಒಳ್ಳೆಯದೇ. ಆದರೂ ಸ್ತ್ರೀಯರ ವಿಷಯದಲ್ಲಿ ವೃಷಭ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅದು ಮನೆಯಲ್ಲಿರ್ತಕ್ಕಂಥ ಸ್ತ್ರೀಯರು ಇರಬಹುದು, ಕೆಲಸ ಕಾರ್ಯದಲ್ಲಿ ಇರ್ತಕ್ಕಂಥ ಸ್ತ್ರೀಯರು ಇರಬಹುದು, ಕೈ ಮುಗಿಬೇಕಾಗಿರ್ತಕ್ಕಂತಹ ದೇವರು ದೇವಿಗಳ ವಿಷಯದಲ್ಲೂ ಇರಬಹುದು. ಆದಷ್ಟು ಜಾಗ್ರತೆಯಿಂದ ಇರಿ. ನಾನಾ ಗೊಂದಲಗಳಿಗೆ ಕಾರಣವಾಗಿ ಗಳಿಸಿರೋ ಬೇಕಾದಷ್ಟು ಧನಯೋಗದಲ್ಲಿ ಗಳಿಸಿರೋದನ್ನೆಲ್ಲ ಅಲ್ಲಿ ಕಳೆಯುವಂಥ ಕೆಲಸ ಆದೀತು. ಹಾಗಾಗಿ ನಿಮ್ಮ ಎಚ್ಚರಿಕೆ ನಿಮಗಿರಬೇಕು ಅಂತಂತ ಹೇಳಿದ್ದು ವೃಷಭ ರಾಶಿಯವರಿಗೆ. ಶುಭ ಕಾರ್ಯಗಳಿಗೆ ಚಾಲನೆ, ನಿಂತು ಹೋದ ಮದುವೆಗಳು ಅಥವಾ ಇತರೆ ಶುಭ ಕಾರ್ಯಗಳು, ಭೂಮಿ ಕಾರ್ಯಗಳು, ಭೂಮಿ ಕ್ರಯ ವಿಕ್ರಯಾದಿಗಳ ವಿಷಯದಲ್ಲಿ ಏನಾದರೂ ತಡೆ ಇದ್ದಿದ್ದರೆ ಅದೆಲ್ಲ ಪರಿಹಾರ ಆಗಿ ಚಾಲನೆಗೆ ಬರ್ತದೆ. ಪ್ರಯಾಣಗಳಲ್ಲಿ ಜಾಗ್ರತೆ ಇರಬೇಕು ವೃಷಭ ರಾಶಿಯವರಿಗೆ. ಚತುರ್ಥದಲ್ಲಿ ಮತ್ತು ಪಂಚಮದಲ್ಲಿ ಕುಜನ ಮತ್ತು ಪಾಪಗ್ರಹರ ಸಂಚಾರ ಉಂಟು. ಸ್ವಲ್ಪ ಪ್ರಯಾಣದಲ್ಲಿ ಸಣ್ಣ ಪುಟ್ಟ ತೊಂದರೆಗಳಾದೀತು, ಜಾಗ್ರತೆ ಇರಬೇಕು. ಪ್ರಯಾಣದಲ್ಲಿ ಎಲ್ಲರಿಗೂ ಎಲ್ಲ ಕಾಲದಲ್ಲೂ ಜಾಗ್ರತೆ ಇರಬೇಕು. ಆದರೆ ಏನು ಮಾಡೋದು, 1.5 ಕೋಟಿ ಜನ ಬೆಂಗಳೂರಿನಲ್ಲೇ ಇದ್ದೀವಲ್ಲ, ಅದಕ್ಕೆ 2 ಪಟ್ಟು ಗಾಡಿ ಬೆಂಗಳೂರಿನಲ್ಲೇ ಬಿದ್ದಿದೆಯಲ್ಲ, ಅದಕ್ಕೆ 3 ಪಟ್ಟು ಗಾಡಿಗಳು, ಹೊಸ ಗಾಡಿಗಳು ನಿತ್ಯ ಸರ್ಕಾರದವರು ದೋಸೆ ಥರ ಹಾಕ್ತಾ ಇದ್ದಾರಲ್ಲ, ಸುರಿತಾ ಇದ್ದಾರಲ್ಲ ಬೆಂಗಳೂರು ರೋಡ್ಗಳ ಮೇಲೆ. ಎಷ್ಟು ಜಾಗ್ರತೆ ಹೇಳೋದು. ಇಷ್ಟರ ಮೇಲೆ ಈ ಗ್ರಹಚಾರಗಳು ಬೇರೆ. ಹೋಗ್ತಾ ಹೋಗ್ತಾ ಬಂಧುಗಳೇ, ನಾನು ಹೇಳ್ತೀನಿ, ನಿಮ್ಮ ಪ್ರತಿಯೊಬ್ಬನು ಎಷ್ಟು ಕಾನ್ಷಿಯಸ್ ಆಗಿ ಇರ್ತಾನೋ ಅಷ್ಟು ಅವನು ಸೇಫ್ ಆಗಿ ಇರ್ತಾನೆ ಮುಂದಿನ ದಿನಗಳಲ್ಲಿ. ನಮ್ಮನ್ನು ಯಾರೂ ಬೇರೆಯವರು ರಕ್ಷಣೆ ಮಾಡಲಿಕ್ಕಿಲ್ಲ. ಆ ರೀತಿ ಕಾಲ ಬರ್ತಾ ಇದೆ, ಈಗ ಆಗಿಬಿಟ್ಟಿದೆ ಆಲ್ರೆಡಿ. ಯಾವ ಸರ್ಕಾರದವರು, ಯಾವ ದೊಡ್ಡ ದೊಡ್ಡ ಸಂಸ್ಥೆಯು ಯಾರಿಗೂ ಆಗೋದಿಲ್ಲ ಇವಾಗ. ಯಾಕಂದರೆ ಈ ಗೌಜಲ್ಲಿ ಪಾರವೇ ಇಲ್ಲದ ಗಾಡಿಗಳ ಲೋಕದಲ್ಲಿ ಬರೀ ತಲೆಗಳು, ಅಂದರೆ ಮನುಷ್ಯ ತಲೆಗಳ ಲೋಕ ಆಗೋಗಿದೆ. ಅದು ಸ್ಪೆಷಲಿ ಬೆಂಗಳೂರಂಥ ನಗರಗಳು. ಇಲ್ಲಿ ಕಾನ್ಷಿಯಸ್ ಆಗಿ ಇಲ್ಲದೆ ಹೋದರೆ, ಪ್ರಜ್ಞಾತ್ಮಕವಾಗಿ ಇಲ್ಲದೆ ಹೋದರೆ, ನೋ ಮನಿ ಈಸ್ ಗೋಯಿಂಗ್ ಟು ಸೇವ್ ಯು. ನಿಮ್ಮದು ಎಂಥ ಜ್ಞಾನ ಇದ್ದರೂ, ಎಂಥ ಜನರ ಸಂಪರ್ಕ ಇದ್ದರೂ ಕೂಡ ಪಡಬೇಕಾಗ್ತದೆ. ಹಾಗಾಗಿ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ. ನಿಮ್ಮ ಮಕ್ಕಳನ್ನು ಕಾಪಾಡಿಕೊಳ್ಳಿ. ಅವರೆಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಏನು ನೋಡ್ತಾರೆ, ಏನು ಬಿಡ್ತಾರೆ, ನೀವೇನು ತಿಂತೀರಿ, ಏನು ತಿನ್ನಬಾರ್ದು, ಯಾವುದರಿಂದ ಆರೋಗ್ಯ, ಯಾವುದರಿಂದ ಅನಾರೋಗ್ಯ, ಇದೆಲ್ಲದರ ಬಗ್ಗೆ ಕಾನ್ಷಿಯಸ್ ಇರಬೇಕು ಮುಂದೆ ಹೋಗ್ತಾ. ಯಾಕಂದರೆ ಏನಾದ್ರು ಆದರೆ, ಹಿಂದಿನ ಕಾಲದಲ್ಲಿ ಅಪ್ಪ ಇದ್ದರು, ಅಮ್ಮ ಇದ್ದರು, ಅಜ್ಜಿ ಇದ್ಲು, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪನು, ಏನ್ಯಾರೋ ಒಳ್ಳೆ ಸ್ನೇಹಿತರು, ಸರಳ ಲೈಫ್ ಇತ್ತು 30-40 ವರ್ಷದ ಹಿಂದಿನ ಬದುಕಿನಲ್ಲಿ. ಇವಾಗ ಆ ಥರ ಎಲ್ಲ ಹೊರಟೋಗ್ತಾ ಇದೆ. ನಿಮ್ಮ ಕಾನ್ಷಿಯಸ್ನಲ್ಲಿ ನೀವು ಇರೋದನ್ನು ಎಲ್ಲರೂ ನಾವು ರೂಢಿಸ್ಕೊಳ್ಬೇಕಾಗುತ್ತೆ ಅಂತಂತಾನು ಹೇಳ್ದಂಗಾಯಿತು. ಪ್ರಯಾಣದಲ್ಲಿ ಜಾಗ್ರತೆ ಇರಲಿ ಅಂತನ್ನೋ ಕಾರಣಕ್ಕೆ ಇಷ್ಟು ಹೇಳಬೇಕಾಯ್ತು ನಾನು. ಗುರುದೇವರು, ಗುರುಪೀಠಗಳು, ದೇವಿ ಪೂಜೆಗಳನ್ನು ವಿಶೇಷವಾಗಿ ಮಾಡಿ ಒಳ್ಳೆ ಅನುಕೂಲಕರವಾಗಿರೋ ವರ್ಷ ಅಂತ ಹೇಳಿದ್ದೀನಿ. ಈಗ 2 ತಿಂಗಳು ವಿಶೇಷವಾಗಿರ್ತಕ್ಕಂತಹ ಧನಯೋಗ ಇತ್ಯಾದಿ ಅಂತ ಹೇಳಿದ್ದೀನಿ. ಚೆನ್ನಾಗಿ ಸಮಯ ನಡೀತಾ ಇರಬೇಕಾದ್ರೆ ಸಂಪಾದನೆ ಮಾಡಿ ಒಳ್ಳೆ ಹೆಸರು ಗಳಿಸಿ 4 ಜನ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿ, ಚೆನ್ನಾಗಿ ನಡಿಬೇಕಾದ್ರೆ 4 ಜನ ನಿಮ್ಮ ಹೆಸರು ಹೇಳಿಕೊಂಡು ಅವರೇನೋ ನಮ್ಮ ಕಷ್ಟ ಕಾಲದಲ್ಲಿ ಅವ್ನು ಸಹಾಯ ಮಾಡ್ದ ಅಂತಂತ ಇರಲಿ. ಮತ್ತೆ ಕಷ್ಟ ಇನ್ನೇನು ಬರ್ತದೋ. ಯಾವುದು ಸ್ಥಿರ ಈ ಜಗತ್ತಲ್ಲಿ? ಸ್ಥಿರವಾಗಿರ್ತಕ್ಕಂಥದ್ದು ನಾವು ಮಾಡಿದ ಧರ್ಮ ಒಂದೇ ಅಥವಾ ಅಧರ್ಮ ಒಂದೇ. ಅಧರ್ಮ ಮಾಡಿದರೆ ಅದು ಸ್ಥಿರವಾಗಿರ್ತದೆ, ಧರ್ಮ ಮಾಡಿದರೆ ಸ್ಥಿರವಾಗಿರ್ತದೆ. ಅದಕ್ಕೆ ತಕ್ಕಂಥ ಫಲ
ಜನ್ಮ ಜನ್ಮಾಂತರಗಳಲ್ಲಿ ಬರ್ತಾನೇ ಇರ್ತದೆ. ಇದರ ಎಚ್ಚರ ಇರಬೇಕು, ಇದೆಲ್ಲ ವಿಚಾರ ಮಾಡಬೇಕು. ರಾಶಿಫಲ ಜ್ಯೋತಿಷ್ಯ ಅಂತಂತಂದರೆ ಬರೀ ನನಗೆಷ್ಟು ಕಾಂಚಾಣ ಬರ್ತದೆ, ನನಗೆಷ್ಟು ಒಳ್ಳೆಯದಾಗ್ತದೆ ಅನ್ನೋದು ಮಾತ್ರ ಅಲ್ಲ, ಒಂದು ತತ್ವಜ್ಞಾನ, ತತ್ವ ರಾಶಿ ಜ್ಯೋತಿಷ್ಯ ಧರ್ಮಶಾಸ್ತ್ರಗಳ ಒಂದು ಹೂರಣ. ಅದು ಚಿಂತನೆ ಮಾಡಬೇಕು ಅಂತಂತ ಹೇಳ್ತೀನಿ. ಒಳ್ಳೆಯದಾಗಲಿ. ಮುಂದೆ ಮಿಥುನ ರಾಶಿ. ಗುರು ಶುಕ್ರ ಯೋಗದ ಶುಭಯೋಗವಿದ್ದು ಬೇಕಾದಷ್ಟು ಒಳ್ಳೆಯ ಅವಕಾಶಗಳು, ಅನುಕೂಲಗಳು, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಬೋಧಕ ವೃತ್ತಿಯವರು, ಲೆಕ್ಚರರ್ಗಳು, ಪ್ರೊಫೆಸರ್ಸು, ಬ್ಯಾಂಕರ್ಸು, ಸಿನಿಮಾ ರಂಗದವರು, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಂತಂತ ಹೇಳ್ತಿದ್ದೆನಲ್ಲ ಇದರದ್ದು, ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು, ಕೌಟುಂಬಿಕವಾಗಿರ್ತಕ್ಕಂಥ ಕೆಲವು ಕೆಲಸ ಕಾರ್ಯಗಳು, ಕಾರ್ಯಕಲಾಪಗಳು, ಇದೆಲ್ಲ ಬಹಳ ಒಳ್ಳೆಯ ಅಭಿವೃದ್ಧಿಯನ್ನು ಹೊಂದತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಬೇಕಾದಷ್ಟು ಎಡರು ತೊಡರುಗಳಿರ್ತದೆ, ಕಷ್ಟ ಕಾರ್ಪಣ್ಯಗಳು ಇರ್ತದೆ ಈ ಹಿಂದೆ. ಅದೆಲ್ಲ ಪರಿಹಾರದತ್ತ ಮುಖ ಮಾಡ್ತಾ ಹೋಗ್ತಕ್ಕಂತಹ ತಿಂಗಳು ಮಿಥುನ ರಾಶಿಯವರಿಗೆ ಬಹಳ ಒಳ್ಳೆಯ ತಿಂಗಳಿದೆ. ಆದಾಯವೂ ಕೂಡ ವೃದ್ಧಿಯಲ್ಲಿ ಇರ್ತದೆ. ಶ್ರೀ ಗುರುಪೀಠಗಳು, ರಾಯರ ಬೃಂದಾವನ, ಇತರೆ ಗುರುಪೀಠಗಳು ನಿಮಗೆ ನಿಮ್ಮ ಕುಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ನಿಮ್ಮ ಶ್ರದ್ಧೆಗೆ ಸಂಬಂಧಪಟ್ಟಿರ್ತಕ್ಕಂಥ ರಾಯರ ಆರಾಧನೆಯೂ ಬರ್ತಾ ಇದೆ. ವಿಶೇಷವಾಗಿ ರಾಯರನ್ನು ಸ್ಮರಣೆ ಮಾಡಿ, ರಾಯರ ಸೇವೆಯನ್ನು ಮಾಡಿ. ನೀವು ಮಠಕ್ಕೆ ಹೋಗಬೇಕು, ಅಲ್ಲಿ ಸೇವೆ ಮಾಡಬೇಕು ಅಂತಂತ ಇಲ್ಲ. ನಿಮ್ಮ ಮನೆಯಲ್ಲಿ ರಾಯರ ಒಂದು ಪುಸ್ತಕವನ್ನು ಇಟ್ಟುಕೊಂಡು ರಾಯರ ಸ್ತೋತ್ರವನ್ನು ಹೇಳಿ, ರಾಮಚಂದ್ರನ ಪೂಜೆಯನ್ನು, ಕೃಷ್ಣನ ಪೂಜೆಯನ್ನು ಮಾಡಿ, ರಾಯರಿಗೆ ದೀಪವನ್ನು ಬೆಳಗಿ ನಾಮಜಪವನ್ನು ಮಾಡಿ, ಅದೇ ಅತ್ಯಂತ ಸುಲಭವಾಗಿರ್ತಕ್ಕಂಥದ್ದು ಮತ್ತು ಸರಳವಾಗಿ ನಮಗೆ ಗುರುಗಳ ಅನುಗ್ರಹ ಆಗ್ತಕ್ಕಂಥದ್ದು. ಗುರುಪೀಠಗಳು ಮತ್ತು ದೇವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪೂಜೆ, ಕ್ಷೇತ್ರ ದರ್ಶನ ಸಾಧ್ಯವಾದರೆ, ಇಲ್ಲ ದೇವಿಯ ಪೂಜೆ ಮನೆಯಲ್ಲಿ ಯಥಾಶಕ್ತಿ ಯಥಾವಿಧಿ ಮಾಡ್ತಕ್ಕಂಥದ್ದು. ಗುರುಪೀಠದ ದರ್ಶನಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಶ್ರದ್ಧೆ, ಪ್ರದಕ್ಷಿಣೆ, ನಮಸ್ಕಾರಾದಿಗಳು, ಇದನ್ನು ಭಕ್ತಿಯಿಂದ ಮಾಡ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಬಹಳ ವಿಶೇಷವಾಗಿರ್ತಕ್ಕಂತಹ ಅನುಕೂಲವನ್ನು, ಮನಃಶಾಂತಿಯನ್ನು ಕೊಡ್ತಕ್ಕಂಥದ್ದು. ಮುಂದೆ ಕರ್ಕರಾಶಿ. ಕರ್ಕರಾಶಿಗೆ ಇದೊಂದು ಚೈತನ್ಯದಾಯಕವಾಗಿರ್ತಕ್ಕಂಥ ತಿಂಗಳು. ನಾನು ಆಗಲೇ ಹೇಳಿದ್ದೀನಿ, ರವಿಯ ಒಂದು ಕರ್ಕ ಸಂಚಾರ, ಸಿಂಹದ ಸಂಚಾರ, ಇದು ತೇಜಸ್ಸಿಗೆ, ಬಲಕ್ಕೆ, ಧೈರ್ಯಕ್ಕೆ, ಸಾಹಸಕ್ಕೆ, ಕಷ್ಟಗಳನ್ನು ಪರಿಹಾರ ಮಾಡತಕ್ಕಂತಹ ಒಂದು ಪ್ರಯತ್ನಗಳಿಗೆ, ಇದಕ್ಕೆಲ್ಲ ವಿಶೇಷವಾಗಿರ್ತಕ್ಕಂಥ ತಿಂಗಳಿದೆ ಕರ್ಕ ರಾಶಿಯವರಿಗೆ. ಹಾಗಾಗಿ ಒಳ್ಳೆ ಚೈತನ್ಯದಾಯಕವಾಗಿರ್ತಕ್ಕಂಥ ಇರ್ತದೆ. ಆರೋಗ್ಯದಲ್ಲಿ ಕೂಡ ಸುಧಾರಣೆ ಆಗ್ತದೆ. ಸ್ತ್ರೀಯರಿಗೆ ಹೆಚ್ಚು ಅಪ್ಲೈ ಆಗುತ್ತೆ ಕರ್ಕ ರಾಶಿಗೆ. ಉದ್ಯೋಗ ವ್ಯವಹಾರಗಳು ತಕ್ಕ ಮಟ್ಟಿಗೆ ಉತ್ತಮ ಆಗ್ತದೆ. ರಾಜಕೀಯ ವಲಯದಲ್ಲಿ ಇರತಕ್ಕಂತಹ ಕೆಲವು ದೋಷಗಳು ಬರಲಿಕ್ಕೆ ಸಾಧ್ಯ ಉಂಟು. ಯಾಕಂದರೆ ಕರ್ಕರಾಶಿಯ ದ್ವಿತೀಯದಲ್ಲಿ ಕೇತುವು ಇದ್ದಾನೆ. ಕುಜನು ಸ್ವಲ್ಪ ಸಮಯ ಇದ್ದು ತೃತೀಯಕ್ಕೆ ಕನ್ಯಾ ರಾಶಿಗೆ ಹೋಗ್ತಾನೆ. ಅಷ್ಟೊತ್ತಿಗೆ ರವಿ ಕೂಡ ದ್ವಿತೀಯದಲ್ಲೇ ಸ್ವಕ್ಷೇತ್ರದಲ್ಲಿ ಬರೋದು. ರಾಜಕೀಯವಾಗಿರ್ತಕ್ಕಂತಹ ಜನರಿಗೆ, ಕರ್ಕರಾಶಿಯವರಿಗೆ, ಸ್ತ್ರೀಯರಿಗೆ ವಿಶೇಷವಾಗಿ ಕೆಲವು ಎಲ್ಲ ದೋಷಗಳು, ಜಗಳ ಕದನಗಳು, ಇಶ್ಯೂಸ್ ವಿತ್ ಲೀಗ್ಯಾಲಿಟೀಸ್, ಕೆಲವೆಲ್ಲ ಲೀಗಲ್ ಪ್ರಾಬ್ಲಮ್ಸ್ ಬರೋದು, ಬೀದಿ ಕಾಳಗದವರೆಗೂ ದೋಷಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿ ಇರಬೇಕು. ಕರ್ಕರಾಶಿಯವರು ಅಷ್ಟಮದಲ್ಲಿ ರಾಹುವಿನ ದೋಷ ಇದ್ದೇ ಇದೆ. ಹಾಗಾಗಿ ಶ್ರೀದೇವಿ, ದುರ್ಗಾ, ವನದುರ್ಗೆ, ದುರ್ಗಾ ಪರಮೇಶ್ವರಿ, ಚಂಡಿಕಾ ಪರಮೇಶ್ವರಿ, ಚಾಮುಂಡೇಶ್ವರಿ, ಈ ರೀತಿಯ ಬನಶಂಕರಿ, ಈ ರೀತಿಯ ಕ್ಷೇತ್ರಗಳಿಗೆ ದರ್ಶನ ಮತ್ತು ಅಲ್ಲಿ ಅನ್ನಪ್ರಸಾದ ಸೇವೆ ಇತ್ಯಾದಿಗಳನ್ನು ಮಾಡೋದು. ನಾಗಕ್ಷೇತ್ರಗಳಿಗೆ ಹೋಗಿ ಅಥವಾ ಸುಬ್ರಹ್ಮಣ್ಯ ಮಂದಿರಗಳಲ್ಲಿ ತುಪ್ಪದ ದೀಪ ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು ಅಷ್ಟಮ ರಾಹುವಿನ ಒಂದು ದೋಷಕ್ಕೆ ಅದು ಒಳ್ಳೆ ಪರಿಹಾರ ಆಗ್ತದೆ. ಕರ್ಕರಾಶಿಯವರಿಗೆ ಶುಭ ಕಾರ್ಯಗಳಿಗೆ ಸ್ವಲ್ಪ ಇನ್ನೂ ಲೇಟ್ ಆಗುತ್ತೆ. ಗುರು ಶುಕ್ರರು ಅನುಕೂಲ
ರಾಶಿಯಲ್ಲಿ ಬರಬೇಕು. ಕರ್ಕ ರಾಶಿಯವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಓಕೆ, ಆರೋಗ್ಯವೂ ಸುಧಾರಿಸ್ತದೆ, ಆದರೆ ಒಳ್ಳೆ ಬೆಟರ್ಮೆಂಟ್ ಕೆಲಸಗಳಾಗಬೇಕು. ಆಸ್ತಿ ಪಾಸ್ತಿ ವಿಷಯದಲ್ಲಿ, ಮದುವೆ, ಮಕ್ಕಳು ಈ ರೀತಿ ವಿಷಯದಲ್ಲಿ ಇರಬೇಕು ಅಂತಂದಾಗ ಅದಕ್ಕೆ ಇನ್ನೊಂದು ಸ್ವಲ್ಪ ಸಮಯ ಬೇಕಾಗುತ್ತೆ. ಅನುಕೂಲಕರ ರಾಶಿಗಳಲ್ಲಿ ಗುರು ಶುಕ್ರರು ಸಂಚಾರ ಮಾಡಿದಾಗ ಶುಭ ಕಾರ್ಯಗಳು ಜೀವನದಲ್ಲಿ ಆಗ್ತದೆ. ಈಗ ಸದ್ಯಕ್ಕೆ ಇಲ್ಲ. ಹಾಗಾಗಿ ಶುಭ ಕಾರ್ಯಗಳಿಗೆ ಅಷ್ಟು ಅವಾಂತರ ಅವಸರ ಮಾಡಬೇಡಿ ಕರ್ಕರಾಶಿಯವರು. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ರಾಶೀಶ್ವರನೇ ಸೂರ್ಯನೇ ಇರ್ತಕ್ಕಂತಹ ಸಿಂಹ ಮಾಸ, ಬಹಳ ವಿಶೇಷವಾಗಿರ್ತಕ್ಕಂತಹ ತಿಂಗಳು. ಧೈರ್ಯ, ಸಾಹಸ, ಕಾರ್ಯ ಸಾಧನೆ, ಹೋಗಿ ಗೋ ಅಂಡ್ ಗೆಟ್ ಅಂತ ಹೇಳ್ತೀವಲ್ಲ, ಆ ರೀತಿಯ ಒಂದು ಕಾರ್ಯಪ್ರವೃತ್ತಿ ವೃದ್ಧಿ ಆಗ್ತಕ್ಕಂಥದ್ದು, ಧೈರ್ಯ ವೃದ್ಧಿ ಆಗ್ತಕ್ಕಂಥದ್ದು, ಆರೋಗ್ಯ ವೃದ್ಧಿ ಒಳ್ಳೆಯದಾಗ್ತಕ್ಕಂಥದ್ದು, ತಂದೆ ಮಕ್ಕಳು ದೂರ ದೂರ ಇದ್ದರೆ ಪುನಃ ಸೇರ್ತಕ್ಕಂತಹ ಒಂದು ಯೋಗವು ಬರ್ತದೆ. ಮತ್ತು ಧರ್ಮಾತ್ಮರು, ಧರ್ಮವನ್ನು ತಿಳ್ಕೊಂಡಿರ್ತಕ್ಕಂಥವರು, ಧರ್ಮವನ್ನು ರಕ್ಷಣೆ ಮಾಡ್ತಕ್ಕಂತಹ ವಿಶೇಷ ಜನರು, ಇಂಥವರ ದರ್ಶನ ಅಥವಾ ಇಂಥ ಜನರಿಗೆ ಏಳಿಗೆ ಆಗ್ತಕ್ಕಂಥದ್ದು. ಸಿಂಹರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ರವಿಯ ಸಂಚಾರ ಇರುವುದರಿಂದ ಏಕಾದಶದಲ್ಲಿ ಗುರುವಿನ ಅನುಕೂಲ ಇದ್ದೇ ಇದೆ. ಸಪ್ತಮದಲ್ಲಿ ರಾಹು, ಮಂಗಳ ಕಾರ್ಯಗಳಿಗೆ ಕೆಲವೊಂದು ತಡೆಗಳು ಬರ್ತದೆ, ಆಯಿತಾ. ಕುಲದೇವರಿಗೆ, ಅಮ್ಮನವರಿಗೆ ಏನಾದರೂ ಸೇವೆಯನ್ನು ಮಾಡಿದರೆ ಅದು ಪರಿಹಾರ ಆಗ್ತದೆ. ಸೇವೆಯನ್ನು ಅಂತಂತಂದರೆ ನಮಗೇನೋ ಅರ್ಜೆಂಟ್ ಇರುತ್ತೆ, ನಾವೊಂದು ಸಂಬಂಧ ನೋಡಿರ್ತೀವಿ, ಅದು ಆಗ್ತಾ ಇರಲ್ಲ. ಹಾಗಾಗಿ ದೊರೆ ತನಕ ದೂರು ಅಂತಂತ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ, ಅದು ಆಗ್ತಾ ಇಲ್ಲ, ಸರಿ ಆಗ್ತಾ ಇಲ್ಲ. ಹಾಗಾಗಿ ದೇವರ ಮೊರೆಯನ್ನು ಹೋಗುವುದು ಶಾಸ್ತ್ರವಿದಿತ. ದೇವರಿಗೇನು ನಮಗೆ ಕಡಿಮೆ ಇದೆ, ಅವನಿಗೆ ನಾನು ಹೋಗಿ ಏನೋ ಕೊಟ್ಟು ಕೆಲಸ ಮಾಡಿಸ್ಕೊಂಬರ್ತಿದ್ದೀನಿ ಅಂತಂತ ಅದರ ಭಾವ ಅಲ್ಲ. ನನ್ನ ಕೈಯಲ್ಲಿ ಏನು ಶಕ್ತಿ ಇದೆ ನಾನು ಮಾಡ್ತಾ ಇದ್ದೀನಿ, ಆ್ಯಂಡ್ ಇಟ್ ಈಸ್ ಲೆಜಿಟಿಮೇಟ್. ಐ ಆಮ್ ಡೂಯಿಂಗ್ ರೈಟ್ ಥಿಂಗ್ಸ್. ಸರಿಯಾಗಿ ಪ್ರಯತ್ನವೂ ಮಾಡ್ತಾ ಇದ್ದೀನಿ. ಆದರೆ ಏನೋ ಒಂದು ಶುಭ ಕಾರ್ಯಗಳು ಆಗ್ತಾ ಇಲ್ಲ, ಏನೋ ಅಡೆತಡೆ ಇತ್ಯಾದಿ. ಈ ದೋಷಗಳು ಸಿಂಹರಾಶಿಯವರಿಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಅಷ್ಟಮದಲ್ಲಿ ಶನಿ, ಸಪ್ತಮದಲ್ಲಿ ರಾಹು. ಹಾಗಾಗಿ ಮಂಗಳ ಕಾರ್ಯಗಳಿಗೆ ಅಡೆತಡೆ ಬರಲಿಕ್ಕೆ ಸಾಧ್ಯತೆ ಉಂಟು. ದೇವಿಯ ಒಂದು ವಿಶೇಷ ಪ್ರಾರ್ಥನೆ, ಪೂಜೆ, ದೀಪ ನಮಸ್ಕಾರ, ನರಸಿಂಹದೇವರ ಅಭಿಷೇಕ ಸೇವೆ, ನರಸಿಂಹದೇವರಿಗೆ ಪ್ರಾರ್ಥನೆ, ನಾಮಜಪ, ನರಸಿಂಹದೇವರ ನಾಮಜಪ ಸೇವೆಗಳು ವಿಶೇಷವಾಗಿ ಫಲಪ್ರದ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿ. ಮುಂದೆ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಅವಕಾಶಗಳು, ಭಕ್ತಿಗಳ ಮಾಸ, ಆರೋಗ್ಯದ ಕಡೆ ಹೆಚ್ಚು ಸ್ವಲ್ಪ ಗಮನ ಕೊಡಬೇಕು. ಏನಕ್ಕೆ ಅಂತಂದರೆ ಕರ್ಮಸ್ಥಾನದಲ್ಲಿ ಎರಡೆರಡು ಶುಭಗ್ರಹರು ನಡೀತಕ್ಕಂತಹ ತಿಂಗಳು ಕನ್ಯಾ ರಾಶಿಯವರಿಗೆ. ವ್ಯಯದಲ್ಲಿ ಇದ್ದಂತಹ ಕುಜನು ಜನ್ಮಕ್ಕೆ ಬರ್ತಾನೆ. ಆಗ ಒಂದು ವಿಶೇಷವಾಗಿರೋ ಸಾಮರ್ಥ್ಯ ಬರ್ತದೆ. ಯಾವುದೇ ಪುರುಷ ಗ್ರಹರು ಜನ್ಮಕ್ಕೆ ಬಂದಾಗ, ರವಿ, ಕುಜ ಫಾರ್ ಎಕ್ಸಾಂಪಲ್, ಶುಕ್ರನೂ ಅಷ್ಟೆ ಬಂದಾಗ ನಮಗೇನೋ ಒಂದು ವಿ ಗೆಟ್ ಎನರ್ಜೈಸ್ಡ್ ಫ್ರಮ್ ವಿದಿನ್, ಹಾಗೆ ಆಗ್ತಕ್ಕಂಥದ್ದು. ಮತ್ತು ಕರ್ಮಸ್ಥಾನದಲ್ಲಿ ಶುಕ್ರ ಮತ್ತು ಗುರುಗಳ ಅನುಕೂಲ ಇರೋದು, ವ್ಯಯದಲ್ಲಿ ಕೇತು ಇರೋದು ಆಲ್ರೆಡಿ ಇದ್ದೇ ಇದೆ. ಅದು ಒಂದು ಒಳ್ಳೆಯ ಧಾರ್ಮಿಕ ಪ್ರವೃತ್ತಿ, ಚಿಂತನೆ ಮಾಡ್ತಕ್ಕಂತಹ, ಟೆಕ್ನಿಕಲಿ ಹೆಚ್ಚು ತಿಳ್ಕೊಳ್ತಕ್ಕಂತಹ, ಜ್ಞಾನಾರ್ಜನೆ ಮಾಡ್ತಕ್ಕಂತಹ ಗುಣ ವ್ಯಯದ ಕೇತುವಿನಿಂದ ಬರಲಿಕ್ಕೆ ಸಾಧ್ಯ. ಹಾಗಾಗಿ ಕೆಲವು ಕೆಲಸ ಕಾರ್ಯಗಳಲ್ಲಿ ಭಕ್ತಿ, ಕೆಲಸ ಇಲ್ಲದೆ ತಿರುಗದೇ ಇರತಕ್ಕಂಥವರಿಗೆ ಅವರ ಪ್ರಯತ್ನಕ್ಕೆ ತಕ್ಕಂಥ ಕೆಲಸಗಳು ಸಿಗ್ತಕ್ಕಂಥದ್ದು ಇದೆಲ್ಲ ನಡೀತದೆ. ವಿದ್ಯಾರ್ಥಿಗಳಿಗೂ ಒಳ್ಳೆಯದು. ಈ ಮಾಸ ಹೆಚ್ಚಿನ ಅನುಕೂಲ ಆಗ್ತದೆ. ಆರೋಗ್ಯದ ಕಡೆ ಗಮನ. ಯಾಕೆ ಅಂತಂದರೆ ಅಷ್ಟಮಾಧಿಪತಿ ಕುಜ ಅವನು ಜನ್ಮಕ್ಕೆ ಬಂದಾಗ ವ್ಯಯದಲ್ಲಿ ಕೇತುವು ಇರಬೇಕಾದ್ರೆ ಸ್ವಲ್ಪ ಇಂಪಲ್ಸಿವ್ ಆಗ್ತೀರಿ. ಕನ್ಯಾ ರಾಶಿಯವರು ಬೈ ಲಾರ್ಜ್ ಅವರು ಒಂದು ಶಾಂತ ಸ್ವಭಾವದವರು, ಅಷ್ಟೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾವುದಿದ್ರೂ ಅದನ್ನು ಮಾಡೋ ಸಮಯದಲ್ಲಿ ಮಾಡೋದಾಗತ್ತೆ ಅಂತ ಇರುವಂಥ ಜನ. ಆದರೆ ಈ ಕಾರಣದಿಂದ ವ್ಯಯದಲ್ಲಿ ಕೇತು, ಜನ್ಮದಲ್ಲಿ ಕುಜ, ಸಪ್ತಮದಲ್ಲಿ ಶನಿ ಇದೆಲ್ಲ ಇರೋದರಿಂದ
ಸ್ವಲ್ಪ ಇಂಪಲ್ಸಿವ್, ಒತ್ತಡ, ಉಚ್ಚಾಯಿಸಿ ಮಾತಾಡ್ತಕ್ಕಂಥದ್ದು, ಅಥವಾ ಉಗುರಲ್ಲಿ ಹೋಗ್ತಕ್ಕಂಥ ಕೆಲಸಕ್ಕೆ ಕೊಡಲಿ ತೊಗೊಂಡ್ರು ಅಂತಂತ ಹೇಳ್ತಾರೆ ನೋಡಿ, ಆ ರೀತಿ ಓವರ್ ರಿಯಾಕ್ಟ್ ಮಾಡುವಂಥ ಸಂದರ್ಭಗಳು ಬರ್ತದೆ ಗಂಡು ಮಕ್ಕಳಿಗೆ. ವಿಶೇಷವಾಗಿ ನನ್ನ ಮಾತನ್ನು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ, ಅರ್ಥ ಮಾಡಿಸಿದರೆ ಯಾರು ಕೇಳಿಸ್ಕೊಳ್ತೀರೋ ಅವ್ರಿಗೆ, ನಿಂದು ಕನ್ಯಾ ರಾಶಿನಪ್ಪ, ಕಶ್ಯಪ್ ಅವ್ರು ಹಿಂಗೆ ಹೇಳಿದ್ದಾರೆ, ಸ್ವಲ್ಪ ಆರಾಮಾಗಿರು, ತಣ್ಣಗಿರೋ ನೀರು ಕುಡ್ಕೊಂಡು ಕೂತ್ಕೋ, ಎಲ್ಲ ಒಳ್ಳೆಯದಾಗುತ್ತೆ ಅಂತಂತ ಹೇಳಿದ್ರೆ ಸ್ವಲ್ಪ ನೆಮ್ಮದಿ ಶಾಂತಿ ಸಿಗ್ತದೆ. ಅದಕ್ಕೆ ಆರೋಗ್ಯದ ಕಡೆ ಹೆಚ್ಚು ಗಮನ ಇರಬೇಕು. ಪಿತ್ತ ವಿಕಾರಗಳು ಬಂದು ಕಣ್ಣು ಕೆಂಪಾಗ್ತಕ್ಕಂಥದ್ದು, ಕಣ್ಣಿನ ಒಂದು ಏನು ಮಡ್ರಾಸೈ ಅಂತ ಏನು ಹೇಳ್ತೀವಿ, ಈ ಥರ ದೋಷಗಳು ಬರ್ತಕ್ಕಂಥದ್ದು, ರಕ್ತ ಕೆಡ್ತಕ್ಕಂಥದ್ದು, ಈ ರೀತಿಯ ಪಿತ್ತ ದೋಷಗಳು ಬರಬಹುದು. ಅದನ್ನು ಬಾರದಂತೆ ನಿಮ್ಮ ಆಹಾರ ಪಾನೀಯಗಳನ್ನು ನೀವು ಗಮನ ಇಟ್ಟರೆ ಅದು ಕೂಡ ರಕ್ಷಿತರಾಗಬಹುದು. ಕನ್ಯಾ ರಾಶಿಯವರು ಅಮ್ಮನವರ ಸೇವೆ, ಅಮ್ಮನವರ ದೀಪ ನಮಸ್ಕಾರ, ಗಣಪತಿ ಆರಾಧನೆ ವಿಶೇಷವಾಗಿ ಮಾಡಿ ಕನ್ಯಾ ರಾಶಿಯವರಿಗೆ ಬಹಳ ವಿಶೇಷವಾಗಿರ್ತಕ್ಕಂತಹ ತಿಂಗಳಾಗ್ತದೆ. ಮುಂದೆ ತುಲಾರಾಶಿ. ತುಲಾರಾಶಿಯವರಿಗೆ 9ನೇ ಮನೆಯಲ್ಲಿ ಗುರುವಿನ ಅನುಕೂಲ ಇದ್ದೇ ಇದೆ. ರಾಶೀಶನೂ ಕೂಡ ಅಲ್ಲಿ ಸೇರುವುದರಿಂದ ಮಾಸ ಇದು, ಅದೊಂದು ಶುಭ ಯೋಗ. ಪೂರ್ವ ಪುಣ್ಯಗಳು ಏಳಿಗೆ ಆಗ್ತಕ್ಕಂತಹ ಯೋಗ. ಸಪ್ತಮಾಧಿಪತಿಯು ವ್ಯಯದಲ್ಲಿ ಇರ್ತಾನೆ. ಶುಭ ಕಾರ್ಯಗಳಿಗೆ ಚಾಲನೆ ಸಿಗ್ತದೆ. ಸಂಬಂಧಗಳು ಇಲ್ಲ ಇರ್ತಕ್ಕಂತಹ ಒಂದು ಕನ್ಫ್ಯೂಷನ್ಸ್ ಏನಿರುತ್ತೆ ಅದು ಕೂಡ ಪರಿಹಾರ ಆಗ್ತಕ್ಕಂತಹ ತಿಂಗಳು. ರವಿಯ ಅನುಕೂಲವೂ ಕೂಡ ಇರ್ತಕ್ಕಂಥದ್ದು. 10ನೇ ಮನೆಗೆ ಬಂದು ಮತ್ತು ಏಕಾದಶದಲ್ಲಿ ರವಿ ಇರ್ತಕ್ಕಂಥದ್ದು. ಇದೆಲ್ಲ ಏನಂತಂದರೆ ಅನೇಕ ತಡೆಗಳು ಇರ್ತದೆ, ಅಡೆತಡೆಗಳಿರ್ತದಲ್ಲ, ಅದೆಲ್ಲವೂ ಪರಿಹಾರ ಆಗ್ತಕ್ಕಂತಹ ಒಂದು ಶುಭವನ್ನು ತರ್ತಕ್ಕಂತಹ, ಪ್ರೋಗ್ರೆಸಿವ್ ಆಗಿ ಪ್ರೋಆ್ಯಕ್ಟಿವ್ ಆಗಿ ಬದಲಾಗ್ತಕ್ಕಂತಹ ತಿಂಗಳು ಆಗಸ್ಟ್ ಮಾಸ. ತುಲಾರಾಶಿಯವರಿಗೆ ಅನುಕೂಲ, ಶುಭಗ್ರಹರು ಅನುಕೂಲ ರಾಶಿಯಲ್ಲಿ ಇದ್ದಾಗ ಪಾಪಗ್ರಹರ ಒಂದು ದೋಷ ಅದು ತನಗೆ ತಾನೇ ಪರಿಹಾರ ಆಗುತ್ತೆ ಅಂತಂತಾನೆ ಅನುಭವದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಶುಭ ಕಾರ್ಯಗಳಿಗೆ, ಸಂಬಂಧಗಳ ಬಗ್ಗೆ ಸ್ವಲ್ಪ ತಡೆ ಆಗ್ತದೆ, ಬಟ್ ಅದು ಪರಿಹಾರ ಆಗ್ತದೆ. ಕುಟುಂಬದವರೊಂದಿಗೆ ಸ್ವಲ್ಪ ನೀವು ಇನ್ನು 2 ತಿಂಗಳು ತುಲಾರಾಶಿಯವರು, 2 ತಿಂಗಳೇನು, ಈ ವರ್ಷವೆಲ್ಲ ಸ್ವಲ್ಪ ಕುಜನ ದೋಷ ಇರ್ತದೆ. ಒಂದು ನವಂಬರ್ ಡಿಸೆಂಬರ್ವರೆಗೂ ಕುಜನ ದೋಷ ಇದ್ದಾಗ ವ್ಯಯದಲ್ಲಾಗಲಿ ಜನ್ಮದಲ್ಲಾಗಲಿ ಆಮೇಲೆ ದ್ವಿತೀಯಕ್ಕೆ ಬರ್ತಾನೆ. ಈ ರೀತಿಯ ಸಮಯದಲ್ಲಿ ಏನಂತಂದರೆ ಖರ್ಚು ಮತ್ತು ಮಾತಿನ ವಿಷಯದಲ್ಲಿ ಸ್ವಲ್ಪ 10 ಸತಿ ಯೋಚನೆ ಮಾಡಬೇಕು. 10 ಮಾತಾಡೋ ಜಾಗದಲ್ಲಿ 1 ಮಾತು 2 ಮಾತಲ್ಲಿ ಮುಗಿಸಿ ಸುಮ್ಮನಾಗ್ಬಿಡ್ಬೇಕು. ಎಷ್ಟೋ ಸಮಸ್ಯೆಗಳು ಆಗುವುದೇ ಮಾತಿನಿಂದ. ಈ ಕುಜನು ದೋಷಕರವಾಗಿರ್ತಕ್ಕಂಥದ್ದು ತುಲಾರಾಶಿಯವರಿಗೆ. ಈಗ ನಿಮ್ಮ ಕೆಲಸವು ಅದರಿಂದಲೇ ಕೆಡುವ ಸಾಧ್ಯತೆ ಜಾಸ್ತಿ ಇರ್ತದೆ. ಹಾಗಾಗಿ ಎಷ್ಟು ಕಡಿಮೆ ಮಾತಾಡ್ತೀರೋ ಅಷ್ಟು ಒಳ್ಳೆಯದು. ಮತ್ತು ಶುಕ್ರನ ಅನುಕೂಲ ತಿಂಗಳಿಂದ ತಿಂಗಳಿಗೆ ಸರಿ ಆಗ್ತದೆ. ಅದು ನಿಮ್ಮ ಒಂದು ನಿರೀಕ್ಷೆಗೆ ತಕ್ಕಂತಹ ನಡಾವಳಿ ಇಲ್ಲ ಅಂತಂತ ನೀವೇನು ಕೋಪ, ಸಿಟ್ಟು ಅಥವಾ ಅಸಮಾಧಾನ ಮಾಡ್ತೀರಾ, ಅದು ಕುಟುಂಬದವರ ಮೇಲೆ ಒಳ್ಳೆ ಪರಿಣಾಮ ಬೀಳ್ಬೋದು ಅಥವಾ ಕೆಟ್ಟ ಪರಿಣಾಮ ಬೀಳ್ಬೋದು. ನೀವು ಸುಮ್ಮನಾದರೆ, ಹೆಚ್ಚು ಅದನ್ನು ಕೆದಕಕ್ಕೆ ಹೋಗದೇ ಇದ್ದರೆ ಶುಕ್ರನ ಅನುಕೂಲದಿಂದ ಸರಿ ಆಗ್ತದೆ. ಒಂದು ಪಾಪಗ್ರಹನಿಂದ ಆಗಬಹುದಾಗಿರ್ತಕ್ಕಂಥ ದೋಷ ಒಂದು ಶುಭಗ್ರಹನಿಂದ ಅದು ಪರಿಹಾರ ಆಗ್ತದೆ ಅಂತಂತ ವಿಷಯ. ಹೀಗೆ ತಿಳ್ಕೊಳ್ಬೇಕು. ತುಲಾರಾಶಿಯವರಿಗೆ ಅಡೆತಡೆ ಇದ್ದ ಕಾರ್ಯಗಳಲ್ಲಿ ಆ ರೀತಿ ಪ್ರಗತಿಯನ್ನು ನಾವೇ ಪಡಿಬೇಕು. ನೆಮ್ಮದಿಯನ್ನು ಕೂಡ ಕಾಣ್ತೀರಿ. ಕುಜ ರಾಹುಗಳ ಶಾಂತಿ ಪೂಜೆಗಳನ್ನು ಮಾಡಿಸಿದ್ರೆ ಬಹಳ ಒಳ್ಳೆಯದು. ಪಂಚಮ ರಾಹು ಮತ್ತು ನಾನಾಗಲೇ ಹೇಳಿದಂತೆ ಕುಜನ ದೋಷ ಈ ಒಂದು 4-5 ತಿಂಗಳು ಇರ್ತದೆ. ಒಂದು ವ್ಯಯ, ಆಮೇಲೆ ಜನ್ಮಕ್ಕೆ ಬರೋದು, ದ್ವಿತೀಯಕ್ಕೆ ಹೋಗೋದು. ಇಂಥ ಸಮಯದಲ್ಲಿ ವ್ಯಾವಹಾರಿಕವಾಗಿ ಯಾರು ಓನ್ ಬಿಸ್ನೆಸ್ನಲ್ಲಿ ಇರ್ತಾರೆ, ಹೆಚ್ಚಿನ ಜವಾಬ್ದಾರಿ, ಆರ್ಥಿಕವಾಗಿರ್ತಕ್ಕಂಥ ಜವಾಬ್ದಾರಿ ನಡೆಸ್ತಕ್ಕಂಥ ಅಧಿಕಾರಿ ವರ್ಗ ಅಥವಾ ವ್ಯಾಪಾರ ವರ್ಗ, ವ್ಯಾಪಾರವು ನನ್ನ ಭುಜದಲ್ಲೇ ಇದೆ, ಅದನ್ನು ನಾನೇ ನಿರ್ವಹಿಸಬೇಕು ಅನ್ನೋ ಜವಾಬ್ದಾರಿ ಇರುವಂಥವರಿಗೆ ಹೆಚ್ಚಿನ ಸಮಸ್ಯೆ ಬರೋದು ಕುಜ ಮತ್ತು ರಾಹುಗಳ ದೋಷಗಳಿಂದ.
ರಾಹು ದೋಷ ಆಲ್ರೆಡಿ ಇದೆ ತುಲಾರಾಶಿಯವರಿಗೆ. ಈ ತಿಂಗಳಿಂದ ಕುಜನ ದೋಷವು ಶುರು ಆಗ್ತದೆ. ಹಾಗಾಗಿ ಸರಳವಾಗಿ ಸುಬ್ರಹ್ಮಣ್ಯ ದೇವರ ಅಲ್ಲಿ ನಾಗದೇವರ ಸೇವೆಯನ್ನು, ತಿಲದೀಪ, ತುಪ್ಪದ ದೀಪ ಪ್ರತ್ಯೇಕವಾಗಿ ಒಂದೊಂದು ಜೋಡಿ ಅಲ್ಲಿ ಹಚ್ಚಲಿಕ್ಕೆ ಅವರಿಗೆ ಕೊಟ್ಟು ನಮಸ್ಕಾರ ಹಾಕ್ತಕ್ಕಂಥದ್ದು ಪ್ರತಿದಿನ ಹೋಗಿ ಮಾಡೋದು. ಹೋಗಿ 15 ನಿಮಿಷ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ನರಸಿಂಹದೇವರನ್ನು ಸ್ಮರಣೆ ಮಾಡಿಕೊಂಡು ಬರೋದು. ಅಲ್ಲಾಗಲಿಲ್ವಾ ಮನೆಯಲ್ಲಿ ಇದೇ ಕೆಲಸ ಮಾಡೋದು, ಇದೇ ಸೇವೆಯನ್ನು ಮಾಡೋದು. ಇದು ಒಂದು ಸರಳ ಉಪಾಯ. ಕುಜರಾಹುಗಳ ಶಾಂತಿ ನಾನಾಗಲೇ ಕಾರ್ಯಕ್ರಮ ಆರಂಭದಲ್ಲಿ ಹೇಳಿದ್ದೀನಿ. ಕುಜಗ್ರಸ್ತ ಅಥವಾ ಕೇತುಗ್ರಸ್ತ ಕಾಳಸರ್ಪ ದೋಷವೂ ಇದೆ ಈ ತಿಂಗಳಲ್ಲಿ ಅಂತಂತ, ಅದು ಪರಿಹಾರ ಆಗ್ತದೆ. ರಾಹುಗಳ ಶಾಂತಿ, ಸಗ್ರಹ ಕುಜರಾಹು ಶಾಂತಿ ಹೋಮವನ್ನು, ಕಳಶ ಪೂಜೆಯನ್ನು, ಕಳಶದಾನವನ್ನು ಯಥಾಶಕ್ತಿ ಯಥಾವಿಧಿ ದೇವಸ್ಥಾನದಲ್ಲಿ ಮಾಡಬೇಕು. ಬಹಳ ಒಳ್ಳೆಯದಾಗ್ತದೆ. ಮಠದಲ್ಲಿ, ದೇವಸ್ಥಾನದಲ್ಲಿ ಅದನ್ನು ಚೆನ್ನಾಗಿ ಮಾಡಿಕೊಡ್ತಾರೆ ತುಲಾರಾಶಿಯವರಿಗೆ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಆರ್ಥಿಕ ವ್ಯವಹಾರಗಳಲ್ಲಿ ಸ್ವಲ್ಪ ಬೆಟರ್ ಆಗ್ತಕ್ಕಂಥದ್ದು ಈ ತಿಂಗಳು. ಯಾಕಂದರೆ ರವಿಯ ಅಷ್ಟಮ ದೋಷವು ಹೋಗ್ತದೆ, 9ನೇ ಮನೆಗೆ ಬರ್ತಾನೆ, ಆಮೇಲೆ 10ನೇ ಮನೆಗೆ ಬರ್ತಕ್ಕಂಥದ್ದು. ಕುಜನು ಏಕಾದಶದಲ್ಲಿ, ಕರ್ಮಸ್ಥಾನದಿಂದ ಏಕಾದಶದಲ್ಲಿ ರಾಶೀಶನು ಹೋಗ್ತಕ್ಕಂಥದ್ದು. ಅದು ಒಂದು ರೀತಿಯ ಸಮಾಧಾನಕರ. ಏನೋ ಒಂದು ಅಡೆತಡೆ ಇದ್ದದ್ದು ಸ್ವಲ್ಪ ಪರವಾಗಿಲ್ಲಪ್ಪ, ಬೆಟರ್ ಆಯಿತು ಅಂತನ್ನೋ ಹಾಗೆ ವೃಶ್ಚಿಕ ರಾಶಿಗೆ ಕುಜನ ದಶೆಯಿಂದ ಸಿಗ್ತಕ್ಕಂಥದ್ದು. ಹಣಕಾಸು ವ್ಯವಹಾರಗಳು ಸ್ವಲ್ಪ ಅನುಕೂಲ ಆಗ್ತದೆ, ಅವಕಾಶಗಳು ಆಗ್ತದೆ. ಅದನ್ನು ನೀವು ಹೇಗೆ ಬಳಸ್ಕೊಳ್ತೀರಿ ಅಂತನ್ನೋದು ನಿಮ್ಮ ಅನುಭವದ ಮೇಲೆ, ನಿಮ್ಮ ಚಾಕಚಕ್ಯತೆಯ ಮೇಲೆ, ನಿಮ್ಮ ತಾಳ್ಮೆಯ ಮೇಲೆ. ಮನುಷ್ಯನಿಗೆ ಅನುಭವವೂ ಇರಬೇಕು, ಚಾಕಚಕ್ಯತೆಯೂ ಇರಬೇಕು, ತಾಳ್ಮೆಯೂ ಇರಬೇಕು. ಈ 3 ಎಸೆನ್ಷಿಯಲ್ಸ್. ಎಕ್ಸ್ಪೀರಿಯನ್ಸ್ ಇರಬೇಕು, ಸ್ಮಾರ್ಟ್ನೆಸ್ ಇರಬೇಕು ಮತ್ತು ಪೇಷನ್ಸ್ ಇರಬೇಕು. ಇಲ್ಲದೆ ಹೋದರೆ ಕೆಲಸ ಒಂದಿಲ್ಲದೆ ಹೋದರೂ ಒಂದು ಕೆಲಸ ಕೆಡ್ತದೆ. ಅನುಕೂಲಗಳನ್ನು ನಾವು ಬಳಸ್ಕೊಳ್ಳೋದರಲ್ಲಿ ನಮಗೆ ನಮ್ಮದೇ ಆಗಿರ್ತಕ್ಕಂತಹ ಅನುಭವ ಇರಬೇಕು. ಹಾಗಾಗಿ ಜಾಗ್ರತೆಯಿಂದ ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಸ್ವಂತ ವ್ಯಾಪಾರ ಉದ್ದಿಮೆ ಇರೋರು, ರಾಜಕೀಯದಲ್ಲಿ ಇರ್ತಕ್ಕಂಥವರು, ಅಧಿಕಾರಿ ವರ್ಗಗಳು, ಪೊಲೀಸ್ ಡಿಪಾರ್ಟ್ಮೆಂಟ್ನವರು, ಆರ್ಮಿಯಲ್ಲಿ ಇರ್ತಕ್ಕಂಥವರು, ರಕ್ಷಾ ಪಡೆಗಳಲ್ಲಿ ಇರ್ತಕ್ಕಂಥವರು, ಇತರೆ ಪ್ರೈವೇಟ್ ಸೆಕ್ಯೂರಿಟಿ ಆರ್ಗನೈಸೇಷನ್ಸ್ನಲ್ಲಿ ಇರ್ತಕ್ಕಂಥವರು, ಇವರೆಲ್ಲರಿಗೂ ಅಪ್ಲೈ ಆಗುತ್ತೆ ಇದು ವೃಶ್ಚಿಕ ರಾಶಿ ಅಂತಂದರೆ. ಹೇಗೆ ನೀವು ನಿಮ್ಮ ಅನುಕೂಲವನ್ನು ಬಳಸ್ಕೊಳ್ತೀರಿ ಅಂತನ್ನೋದು ಈ 3 ವಿಷಯದ ಮೇಲೆ ಡಿಪೆಂಡೆಂಟ್ ಇದೆ. ಶ್ರೀ ನವಗ್ರಹಗಳ ಶಾಂತಿ ಹೋಮ, ಶಾಂತಿ ಕಳಶ ಪೂಜೆ, ಪ್ರದಕ್ಷಿಣ ನಮಸ್ಕಾರ ಸೇವೆ, ತತ್ಸಂಬಂಧಿ ಧಾನ್ಯಗಳ ವಸ್ತುಗಳ ದಾನಾದಿ ಸತ್ಕರ್ಮಗಳನ್ನು ಕೂಡ ಮಾಡಬೇಕು. ಯಾಕಂದರೆ ಚತುರ್ಥಾಧಿಪತಿ ಪಂಚಮದಲ್ಲಿ ಇರತಕ್ಕಂಥ ಶನಿಯ ಪಂಚಮ ದೋಷ ವೃಶ್ಚಿಕ ರಾಶಿಯವರಿಗೆ. ಡೊನಾಲ್ಡ್ ಟ್ರಂಪ್ ವೃಶ್ಚಿಕ ರಾಶಿಯವರು, ನಮ್ಮ ಪ್ರಧಾನಿ ನರೇಂದ್ರ ಮೋದಿ ವೃಶ್ಚಿಕ ರಾಶಿಯವರು, ಅನೇಕ ಧುರೀಣರು, ರಾಜಕೀಯ ಧುರೀಣರು ಎಲ್ಲರೂ ವೃಶ್ಚಿಕ ರಾಶಿಯವರೇ. ಏನು ಮಾಡಿದ್ರೂ, ಏನೇ ಒಳ್ಳೆಯದು ಮಾಡೋಕ್ಕೆ ಹೋದರೂ ಡೊನಾಲ್ಡ್ ಟ್ರಂಪ್ಗೆ ಯಶಸ್ಸು ಸಿಗ್ತಾ ಇಲ್ಲ. ಈ ಚತುರ್ಥಾಧಿಪತಿ ಪಂಚಮದಲ್ಲಿ ಪಂಚಮ ಶನಿಯ ದೋಷ ಅದು. ಆಡಳಿತ ಅಧಿಕಾರಿ ವರ್ಗಗಳಿಗೆ ಬಹಳ ವಿಶೇಷವಾಗಿರ್ತಕ್ಕಂತಹ ಅನುಕೂಲ ಈ ನವಗ್ರಹ ಶಾಂತಿ ಹೋಮಗಳು, ಶಾಂತಿ ಪೂಜೆಗಳು, ಕಳಶ ದಾನಾದಿಗಳು ಏನು ಹೇಳಿದ್ದೀನಿ. ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಈ ವರ್ಷ, ಮುಂದಿನ ವರ್ಷ ನಡೆದು ಆಮೇಲೆ ಷಷ್ಠದಲ್ಲಿ ನೀಚ ಶನಿ ಮತ್ತೆ 2.5 ವರ್ಷ ಇರ್ತದೆ. ಸುಮಾರು ಇನ್ನೂ 4.5 ವರ್ಷಗಳು ಶನಿಯ ಬಾಧೆ ಇದ್ದೇ ಇರ್ತದೆ ವೃಶ್ಚಿಕ ರಾಶಿಯವರಿಗೆ. ಹಾಗಾಗಿ ಆದಷ್ಟು ದೈವಿಕವಾಗಿರ್ತಕ್ಕಂತಹ ಮನಸ್ಸು, ಆದಷ್ಟು ಲೆಟ್ ಗೋ, ಆಯಿತು ಹೋಗಿದ್ದು ಹೋಗಲಿ ಬಿಡು, ಇನ್ನೊಂದು ಬೇರೆ ಏನೋ ಬರ್ತದೆ ಅನ್ನುವಂಥ ಒಂದು ತ್ಯಾಗ ಮನೋಭಾವ, ಈ 2 ಬೇಕು. ಒಂದು ಭಗವಂತನಲ್ಲಿ ನೆಟ್ಟಿರ್ತಕ್ಕಂತಹ ಸೇವಾ ಮನಸ್ಸು, ದೇವರ ಸೇವೆ ಮಾಡಬೇಕು. ದೇವರ ಸೇವೆ ಅಂತಂದರೆ ನಾವು ಹೋಗ್ಬಿಟ್ಟು ಅವನ ಕೈಕಾಲು ಒತ್ತಕ್ಕಾಗಲ್ಲ, ಅವನ ನಾಮಸ್ಮರಣೆ ಮಾಡಬೇಕು, ದೀಪ ಇಟ್ಟು ನಮಸ್ಕಾರ ಮಾಡಬೇಕು. ದೊಡ್ಡವರು ಏನು ಹೇಳಿದ್ದಾರೆ, ಗುರುಗಳು ಏನು ನಡೆಸ್ಕೊಂಡು ಬಂದಿದ್ದಾರೆ ಅದನ್ನು ಮಾಡುವುದೇ ದೇವರ ಸೇವೆ. ಹಂಗೆ ಇರುವುದೇ ದೇವರ ಸೇವೆ. ಗುರು ಬೋಧೆ ಇಲ್ಲದೆ ಯಾವ ದೇವರ ಸೇವೆಯೂ ಮಾಡಲಿಕ್ಕಾಗಲ್ಲ. ಗುರುಗಳು ಏನು ಹೇಳಿದ್ದಾರೆ ಅದರಂತೆ ನಮ್ಮ ಯೋಗ್ಯತಾನುಸಾರ ದೇವರ ಸೇವೆಗೆ ಮಾಡಬೇಕು. ಯಾಕಂದರೆ
ಪಂಚಮ ಶನಿ, ಷಷ್ಠ ಶನಿ, ಆಮೇಲೆ ಸಪ್ತಮ ಶನಿ, ಆಮೇಲೆ ಅಷ್ಟಮ ಶನಿ. ಮುಗಿಯೋಂಗೇ ಇಲ್ಲ ವೃಶ್ಚಿಕ ರಾಶಿಯವರಿಗೆ ಶನಿ ದೋಷ. ಬಹಳ ಕಷ್ಟ ಇದೆ ಶನಿಯ ವಿಷಯದಲ್ಲಿ ಮಾತ್ರ. ಕರ್ಮಾಧಿಪತಿಯು ಶನಿ ಆದ್ದರಿಂದ ನಾವು ಅದರ ಬಗ್ಗೆ ಹೇಳಲೇಬೇಕಾಗತ್ತೆ. ಅನಾವಶ್ಯಕವಾಗಿ ನಾನು ಇಲ್ಲದ ದೋಷಗಳನ್ನೆಲ್ಲ ಹೇಳಿ ಏನೇನೋ ಜನರ ತಲೆಗೆ ತುಂಬುವ ವ್ಯಕ್ತಿ ಅಲ್ಲ. ಜನತೆ ಗೊತ್ತಿದೆ ಹೇಗೆ ಅಂತ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ವಿಶೇಷವಾಗಿರ್ತಕ್ಕಂಥ ಅನುಕೂಲ ಅಂತ ಹೇಳಿದ್ದೀನಿ. ಶನಿಯ ವಿಷಯವು ಇರ್ತಕ್ಕಂಥದ್ದು. ಕುಜನ ಅನುಕೂಲ ಇದೆ, ಅದರ ಪ್ರಕಾರ ಸ್ವಲ್ಪ ಏಳಿಗೆ ಆಗ್ತದೆ. ನವಗ್ರಹ ಶಾಂತಿಗಳನ್ನು ಹೇಳಿದ್ದೀನಿ, ದೇವರ ಸೇವೆಯನ್ನು ಹೇಳಿದ್ದೀನಿ, ಮತ್ತು ಇನ್ನೊಂದು ಉಪಾಯ ಹೇಳಿದ್ದೀನಿ. ಲೆಟ್ ಗೋ. ಏನೋ ಒಂದು ಕೆಲಸ ಕೆಡ್ತು, 2 ಸತಿ ಪ್ರಯತ್ನ ಮಾಡಿದ್ರಿ, ಸರಿ ಆಗಲಿಲ್ಲ, ಹೋಗಲಿ ಬಿಡಿ, ಇನ್ನೇನೋ ಮಾಡುವ. ಜಗಳ ಕದನದವರೆಗೂ ಹೋಯಿತು ಒಂದು ವಿಷಯ, ಯಾವುದೋ ಒಂದು ವ್ಯವಹಾರದಲ್ಲಿ, ಹೋಗಲಿ, ಅದನ್ನು ಮುಂದುವರ್ಸಕ್ಕೆ ಹೋಗಬೇಡಿ, ಅದು ಸರಿ ಆಗೋದು ಇಲ್ಲ. ಸುಮ್ಮನೆ ಸರಿ ಮಾಡೋಕ್ಕೆ ಹೋಗೋದು, ಮತ್ತು ಮಾನಸಿಕ ಖಿನ್ನತೆ, ಮಾನಸಿಕ ವೇದನೆ ಪಡೋದು, ಈ ರೀತಿಯೆಲ್ಲ ದೋಷಗಳು ಬರ್ತದೆ. ಒಂದು ದೇವರ ಗುರುಗಳ ಸೇವೆಯನ್ನು, ದೈವಿಕವಾಗಿರ್ತಕ್ಕಂತಹ ಮಾನಸಿಕತೆಯನ್ನು ಬೆಳೆಸ್ಕೊಳ್ಳೋದು, ಮತ್ತು ವಸ್ತು ವಿಷಯಗಳು ಸರಿಯಾದರೆ ಆಗೋದು, ಕಷ್ಟಪಟ್ಟು ಮಾಡೋದು, ಸರಿ ಆಗಲಿಲ್ಲ ಬಿಟ್ಟು ಮುಂದೆ ಹೋಗೋದು. ಸೊ ಇದು ಒಂದು ಸರಳ ಉಪಾಯ. ನವಗ್ರಹ ಶಾಂತಿಗಳು, ನರಸಿಂಹ ದೇವರ ಸೇವೆ ವಿಶೇಷವಾಗಿ ನಡೆಸ್ಕೊಳ್ತಾ ಹೋಗಬೇಕು. ನಾನು ಹೇಳಿದ್ದೀನಲ್ಲ, ಮುಂದಿನ ಸುಮಾರು 6 ವರ್ಷಗಳು ಶನಿಯ ಅನುಕೂಲ ಇಲ್ಲದ ವರ್ಷಗಳಿರ್ತದೆ. ಮುಂದೆ ಧನುರ್ರಾಶಿ ಬಹಳ ಅನುಕೂಲವಾಗಿರ್ತಕ್ಕಂತಹ ತಿಂಗಳು. ಷಷ್ಠಾಧಿಪತಿ ಸಪ್ತಮದಲ್ಲಿರತಕ್ಕಂಥ ಗುರುವನ್ನು ಬೆರೆಯೋದು. ಎಲ್ಲರೂ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಡೀತಾರೆ. ಮನೆಯಲ್ಲಿ, ವ್ಯವಹಾರದಲ್ಲಿ, ವ್ಯವಹಾರ ಕ್ಷೇತ್ರದಲ್ಲಿ. ವಿದ್ಯಾರ್ಥಿಗಳಿಗೂ ಬಹಳ ಒಳ್ಳೆಯದು, ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೂ ಬಹಳ ಒಳ್ಳೆಯದು. ಧನುರ್ರಾಶಿಯವರಿಗೆ ಈ ತಿಂಗಳು ಧನಾದಾಯವು ಉತ್ತಮವಾಗಿರ್ತದೆ. ಪ್ರಯಾಣ ಆಯಾಸ, ಅನಾವಶ್ಯಕವಾಗಿರ್ತಕ್ಕಂಥ ತಿರುಗಾಟಗಳೆಲ್ಲ ಹೆಚ್ಚಾಗ್ತದೆ. ಬಂಧು ಬಳಗ ಸೇರ್ತಕ್ಕಂಥದ್ದು, ಅದಕ್ಕೆ ಆಗ್ತಕ್ಕಂಥ ಒಂದು ಔತಣಕೂಟ, ಸಂತೋಷಕೂಟ, ಧಾರ್ಮಿಕ ಕಾರ್ಯಗಳ ಕೂಟ, ಇದೆಲ್ಲವೂ ನಡೀತದೆ. ಇದರಿಂದ ಸ್ವಲ್ಪ ಆಯಾಸ ಇತ್ಯಾದಿಗಳೆಲ್ಲ ಆಗಿ ಸ್ವಲ್ಪ ಅನಾನುಕೂಲ ಆಗಬಹುದು. ನಿಮ್ಮ ಜಾಗ್ರತೆ ನಿಮಗೆ ಇರಬೇಕು. ಇರತಕ್ಕಂಥ ಅನುಕೂಲ ಅವಕಾಶಗಳನ್ನು ಚೆನ್ನಾಗಿ ಬಳಸಿಕೊಳ್ಳಿ. ಕುಟುಂಬ ಸ್ಥಾನಾಧಿಪತಿಯು ಚತುರ್ಥದಲ್ಲಿ ಸಂಚಾರ, ಅದು ಆಲ್ರೆಡಿ ಇದ್ದೇ ಇದೆ, ಶನಿಯ ಚತುರ್ಥ ಸಂಚಾರ. ನಿಮ್ಮವರು, ನಿಮ್ಮ ಮನೆಯವರು, ನಿಮ್ಮ ಆಪ್ತರು ಇವರೊಂದಿಗೆ ಸ್ವಲ್ಪ ನಯಾನಾಜೂಕಿನಲ್ಲಿ ಇದ್ದರೆ ಬಹಳ ಒಳ್ಳೆಯದಾಗ್ತದೆ. ಅಭಿಪ್ರಾಯ ಭೇದ ಇರಲಿ, ಆದರೆ ಅದು ವೈಮನಸ್ಸಿಗೆ ಕಾರಣವಾಗಬಾರ್ದು. ಆ ಸಾಧ್ಯತೆಗಳೆಲ್ಲ ಇರ್ತದೆ ಧನುರಾಶಿಯವರಿಗೆ. ವೃಶ್ಚಿಕ ರಾಶಿಯವರಿಗೂ ಆಗ್ತದೆ ಆ ಥರ. ಸ್ವಲ್ಪ ಅದರ ಬಗ್ಗೆ ಗಮನ ಇರಲಿ. ಗುರುದರ್ಶನ, ಗುರುಪೀಠಗಳ ದರ್ಶನ ಹೇಳಿದ ಹಾಗೆ ಆಗಲೇ ರಾಯರ ಆರಾಧನೆಯ 353ನೇ ವರ್ಷದ ಆರಾಧನೆ ಆ ಮಾಸದಲ್ಲಿ ಇರ್ತೇವೆ. ರಾಯರ ಸೇವೆ, ರಾಯರ ನಾಮಸ್ಮರಣೆ, ಗುರುಪೀಠಗಳ ದರ್ಶನ ಎಲ್ಲ ವಿಶೇಷವಾಗಿ ಮಾಡಿ ಪುಣ್ಯ ಸಂಪಾದನೆಯನ್ನು ಮಾಡಿ ಧನುರಾಶಿಯವರು. ಮಕರ ರಾಶಿ, ರಾಶಿಗೆ ಯೋಗಕಾರಕನಾಗಿರ್ತಕ್ಕಂಥವನು ಶನಿಯ ಅನುಕೂಲ ಇದ್ದೇ ಇದೆ. ತೃತೀಯದಲ್ಲಿ ಶನಿ ಮತ್ತು ಉಪಕಾರಕನಾಗಿರ್ತಕ್ಕಂಥವನು ಶುಕ್ರನು ಪಂಚಮದಲ್ಲಿ ಇದ್ದು ಷಷ್ಠಕ್ಕೆ ಹೋಗ್ತಕ್ಕಂಥದ್ದು. ಕೆಲವೆಲ್ಲ ಆದಾಯದಲ್ಲಿ ಬದಲಾವಣೆ, ಕೆಲಸ ಕಾರ್ಯ ವಾಸಗಳಲ್ಲಿ ಬದಲಾವಣೆ, ಕೆಲಸ ಮಾಡ್ತಾ ಇರ್ತಕ್ಕಂಥ ಜಾಗ ಅಥವಾ ಆ ಜಾಗದಲ್ಲಿ ಇರ್ತಕ್ಕಂತಹ ಸ್ಥಾನ, ಇದರ ಬದಲಾವಣೆ, ಕೆಲವರಿಗೆ ಬಡ್ತಿಗಳಾಗ್ತಕ್ಕಂಥದ್ದು. ಒಟ್ಟಿನಲ್ಲಿ ಬದಲಾವಣೆಯ ಮಾಸ ಮಕರ ರಾಶಿಯವರಿಗೆ. ಕೆಲವರಿಗೆ ಉತ್ತಮ ಅವಕಾಶಗಳು ಬರ್ತದೆ, ಕೆಲವರಿಗೆ ಸಾಧಾರಣವಾಗಿರ್ತಕ್ಕಂಥ ಅವಕಾಶಗಳು ಬರ್ತದೆ. ನಿಮ್ಮ ಜಾತಕದಲ್ಲಿ ಶನಿಯ ದೋಷ ಇದೆಯೋ ಇಲ್ಲವೋ ನೋಡಿಕೊಳ್ಬೇಕು. ಅದರಂತೆಯೇ ಫಲ ಮಕರ ರಾಶಿಗೆ, ಕುಂಭರಾಶಿಗೆ. ನಿಮ್ಮ ಲಗ್ನ, ನಿಮ್ಮ ಚಂದ್ರ, ಅಲ್ಲಿಂದ ಶನಿಯ ಸ್ಥಾನವು ಹೇಗಿದೆ ಅದರಂತೆ ಇಡೀ ಜೀವನವು ನಡೆಯೋದು ಶನಿಯ ಕೇಂದ್ರದಿಂದಲೇ. ಈಗ ಶನಿಯು ತೃತೀಯದಲ್ಲಿದ್ದಾನೆ, ನಿಮ್ಮ ಅಭೀಷ್ಟಗಳು ನೆರವೇರ್ತದೆ, ಒಳ್ಳೆಯದಾಗ್ತಾ ಹೋಗ್ತದೆ. ರವಿಯೂ ಅನುಕೂಲಕರ, ಸಪ್ತಮದಲ್ಲಿರ್ತಕ್ಕಂಥದ್ದು. ಅಷ್ಟಮ ರವಿಯೂ ಏನು ದೋಷಕರವಲ್ಲ, ಸ್ವಕ್ಷೇತ್ರದಲ್ಲಿರ್ತಕ್ಕಂಥದ್ದು. ಕೆಲವೆಲ್ಲ ಬದಲಾವಣೆಗಳು ಏನು ಹೇಳಿದ್ದೀನಿ ಅದನ್ನು ಬಲ್ಲವರಿಂದ, ಆಪ್ತರಿಂದ ಡೌಟ್ ಇದ್ದರೆ
ಅವರಿಂದ ಮಾರ್ಗದರ್ಶನವನ್ನು ಪಡ್ಕೊಂಡು ಸಹಾಯವನ್ನು ಪಡ್ಕೊಂಡು ಮುಂದೆ ಹೋಗಬಹುದು. ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಬೇಕು. ದ್ವಿತೀಯದಲ್ಲಿ ರಾಹು, ದ್ವಿತೀಯಾಧಿಪತಿ ತೃತೀಯದಲ್ಲಿ ಇರ್ತಕ್ಕಂಥದ್ದು. ನಾನು ಹೇಳಿದ್ದೇ ಸರಿ, ನಾನು ನಂಬಿದ್ದೇ ಸರಿ. ಹೆಚ್ಚು ಸ್ತ್ರೀಯರು ಹೆಚ್ಚು ಗಮನ ವಹಿಸಬೇಕು ಮಕರ ರಾಶಿಯವರು. ಈ ಮಾತಿನ ಬಾಧೆಯು ಜಾಸ್ತಿ ಬರ್ತದೆ. ದ್ವಿತೀಯದಲ್ಲಿ ರಾಹು, ದ್ವಿತೀಯಾಧಿಪತಿ ತೃತೀಯದಲ್ಲಿ ಇದ್ದಾಗ ಕುಟುಂಬದಲ್ಲಿ ಕಲಹ, ಕುಟುಂಬದವರೊಂದಿಗೆ ವೈಮನಸ್ಯ. ನಾನು ಆಗಲೇ ಹೇಳಿದ್ದೀನಿ, ಅಭಿಪ್ರಾಯ ಭೇದವನ್ನು ಇಟ್ಟುಕೊಳ್ಳೋಣ. ಐ ಹ್ಯಾವ್ ದ ರೈಟ್ ಟು ಹ್ಯಾವ್ ಮೈ ಸ್ಟ್ಯಾನ್ಸ್, ಬಟ್ ಅದು ಭಿನ್ನಾಭಿಪ್ರಾಯ ಇರಲಿ, ಅದು ವೈಮನಸ್ಯಕ್ಕೆ ಕಾರಣ ಆಗದೇ ಇರಲಿ ಅಂತ. ಈ ಸೂಕ್ಷ್ಮವನ್ನು ಅರ್ಥ ಮಾಡಿಕೊಂಡ್ರೆ ಮನೆಯಲ್ಲಿ, ಕುಟುಂಬದಲ್ಲಿ, ಮನಸ್ಸಿನಲ್ಲಿ ನೆಮ್ಮದಿ ಇರ್ತದೆ. ಶ್ರುತಿ ಇದ್ದ ಹಾಗೆ ಮನೆ, ಕುಟುಂಬ, ಮನಸ್ಸು. ಒಂದು ತಂಬೂರದಲ್ಲಿ ಒಂದು ದಪ್ಪ ಬೊಡ್ಡೆ ಇರ್ತದೆ. ಆ ಬೊಡ್ಡೆಗೆ ಸ್ಟ್ರಿಂಗ್ ಹಾಕಿರ್ತಾರೆ, ತಂತಿಗಳು. ಆ ತಂತಿಯನ್ನು ಟೈಟ್ ಮಾಡೋದು, ಲೂಸ್ ಮಾಡೋದು ಮತ್ತು ಶ್ರುತಿ ಮೀಟೋದು, ಈ 3 ವಿಷಯ ಇರ್ತದೆ. ಇದು ಯಾವಾಗ ಶ್ರುತಿಬದ್ಧವಾಗಿ ಇರಲಿಕ್ಕೆ ಗಮನ ಕೊಡಬೇಕಾಗ್ತದಲ್ವಾ. ನಾವೇನೋ ಆಕಾಶ ನೋಡಿಕೊಂಡು ತಂಬೂರಿ ಮೀಟ್ಲಿಕ್ಕಾಗಲ್ಲ, ಅಥವಾ ವೈಲಿನ್ ನುಡಿಸ್ಲಿಕ್ಕಾಗಲ್ಲ. ಹೌದಾ ಇಲ್ಲೋ? ಅದರ ಬಗ್ಗೆ ಗಮನ ಕೊಡಬೇಕಾಗುತ್ತೆ. ನಮ್ಮ ಜೀವನ ಅಂದರೂ ಹಾಗೆ, ಒಂದು ತಂಬೂರಿ ಇದ್ದ ಹಾಗೆ. ನಮಗದ್ರ ಬಗ್ಗೆ ಗಮನ ಇಲ್ಲ ಅಷ್ಟೆ. ಮನೆ, ಕುಟುಂಬ, ನಮ್ಮ ಮನಸ್ಸು, ಇದನ್ನು ಶ್ರುತಿಯಲ್ಲಿ ಇಟ್ಟುಕೊಳ್ಳಿಕ್ಕೆ ಬರಬೇಕು. ಅದಕ್ಕೆ ದೊಡ್ಡವರು, ಶಾಸ್ತ್ರವು, ಶಾಸ್ತ್ರಜ್ಞಾನಿಗಳು ಏನು ಹೇಳ್ತಾರೆ, ಏನು ಹೇಳಿದ್ದಾರೆ, ಅದನ್ನು ನಾವು ತಿಳ್ಕೊಂಡು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ದ್ವಿತೀಯದಲ್ಲಿ ಇರತಕ್ಕಂತಹ ರಾಹುವಿನ ವಿಷಯವು ಶ್ರುತಿಯನ್ನು ಕೆಡಿಸಲಾಗುತ್ತೆ. ಮನೆಯಲ್ಲಿ, ಕುಟುಂಬದಲ್ಲಿ ಗಲಾಟೆ ಗದ್ದಲಗಳು, ವೈಮನಸ್ಯಗಳು ಬಂದು ಶ್ರುತಿ ಕೆಡಬಾರದು. ಶ್ರುತಿ ಸೇರಿದಾಗ ಆಗಬೇಕು. ಹಾಗಿರಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಮಕರ ರಾಶಿಯವರು ಮಾತಿನ ಮೇಲೆ ಹೆಚ್ಚು ನಿಗಾ ಇರಬೇಕು. ಖರ್ಚು ವೆಚ್ಚಗಳು ಅಷ್ಟೇನೇ. 10 ರೂಪಾಯಿ ಅವಶ್ಯಕತೆ ಇರೋದು ಖರ್ಚಿಗೆ 100 ರೂಪಾಯಿ ಮಾಡ್ತೀರಾ. ಆಮೇಲೆ 10 ರೂಪಾಯಿ ಇರುತ್ತೆ, ಆದರೆ ನಿಮಗೆ 100 ರೂಪಾಯಿ ಅವಶ್ಯಕತೆ ಬರ್ತದೆ ಮುಂದಿನ ದಿನಗಳಲ್ಲಿ. ಆಗ ನಿಮ್ಮ ಹತ್ರ 100 ರೂಪಾಯಿ ಇರಲ್ಲ. ಗಮನ ಇಟ್ಕೊಳ್ಳಿ. ಮಾತು, ಕಾಸು ಜೋಪಾನವಾಗಿ ಭದ್ರ ಮಾಡಿಕೊಳ್ಳಿ. ನರಸಿಂಹದೇವರನ್ನು ವಿಶೇಷ ಆರಾಧನೆ ಮಾಡಿ, ರುದ್ರದೇವರಿಗೆ ಅಭಿಷೇಕ ಸೇವೆ, ಬಿಲ್ವಪತ್ರಾರ್ಚನೆ, ದೀಪ ನಮಸ್ಕಾರ ಶ್ರದ್ಧೆಯಿಂದ ಸೋಮವಾರದಂದು, ಮಂಗಳವಾರದಂದು ಮಕರ ರಾಶಿಯವರು ಮಾಡ್ತಾ ಬಂದರೆ ದೇವತಾ ಅನುಗ್ರಹ, ಮಾನಸಿಕ ಶಾಂತಿ ದೊರಕ್ತದೆ. ಕುಂಭರಾಶಿ, ಕುಂಭರಾಶಿಗೆ ಪಂಚಮದಲ್ಲಿ ಗುರುವಿನ ಅನುಕೂಲ ಇದೆ, ಶುಕ್ರನ ಅನುಕೂಲವೂ ಆಗ್ತದೆ. ಆದಾಯದಲ್ಲಿ ತಕ್ಕ ಮಟ್ಟಿನ ಬೆಳವಣಿಗೆ, ಮಧ್ಯಮವಾಗಿರ್ತಕ್ಕಂಥ ಬೆಳವಣಿಗೆ ಆಗ್ತಕ್ಕಂತಹ ತಿಂಗಳು ಕುಂಭರಾಶಿಗೆ. ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಸುಧಾರಣೆ ಆಗ್ತದೆ. ನರದೋಷಗಳು, ನರ ಬಲಿತಕ್ಕಂಥದ್ದು, ಗುಹ್ಯವಾಗಿರ್ತಕ್ಕಂತಹ ಒಂದು ರೋಗಗಳು ಅಥವಾ ನರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಏಲ್ಮೆಂಟ್ಸ್ ಅಂತ ಏನು ಹೇಳ್ತೀವಿ, ಅದೆಲ್ಲ ಬರಲಿಕ್ಕೆ ಸಾಧ್ಯತೆ ಉಂಟು. ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ತದೆ. ಆರೋಗ್ಯದಲ್ಲಿ ಸುಧಾರಣೆ ಕಾಣ್ತೀರಿ. ಪಿತ್ತ, ಕಫ ಆಗದಂತೆ ಜಾಗ್ರತೆ ಇರಬೇಕು. ಪಿತ್ತ ಮತ್ತು ಕಫ. ಈ ರಾಹು ವಾಯುತತ್ವನೂ ಹೌದು ಮತ್ತು ಕಫ ಪ್ರಕೃತಿಯವನೂ ಹೌದು. ಹಾಗಾಗಿ ಒಬೆಸಿಟಿ ಬರೋದು, ಮೈ ಊದೋದು, ಇದೆಲ್ಲ ಬರ್ತಕ್ಕಂಥ ಶರೀರಕ್ಕೆ ಉಂಟಾಗ್ತಕ್ಕಂತಹ ಒಂದು ನರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ದೋಷಗಳು. ಈ ದೋಷಗಳು ಬರ್ತಕ್ಕಂಥದ್ದು ಪಿತ್ತದಿಂದ, ಕಫದಿಂದ ಬರ್ತದೆ. ಹಾಗಾಗಿ ಹಿತಭುಕ್, ಮಿತಭುಕ್, ಕಾಲಭುಕ್ ಅಂತ ಹಿತವಾಗಿರ್ತಕ್ಕಂಥದ್ದು, ಮಿತವಾಗಿರ್ತಕ್ಕಂಥ ಆಹಾರ ಮತ್ತು ಕಾಲ. ಈಗ ಎಂಥದ್ದು, ವರ್ಷ ಋತು ನಡೀತಾ ಇದೆ, ಮಳೆಗಾಲ. ನಾವು ಇಂಥ ಸಮಯದಲ್ಲಿ ಏನು ತಿನ್ನಬೇಕು? 3 ದಿನಕ್ಕೊಂದು ಸತಿ 15 ಬೋಂಡ, ಒಂದು ಬಟ್ಲು ಬರ್ತಿ ಐಸ್ ಕ್ರೀಮ್ ತಿಂದರೆ ಕಫ ಬರದೆ ಇನ್ನೇನಾಗ್ತದೆ? ಮಸಾಲೆ ಪದಾರ್ಥಗಳು ಎಷ್ಟು ತಿನ್ನುವುದರ ಬಗ್ಗೆ ಬೆಂಗಳೂರಿಗರಿಗೆ ಎಚ್ಚರಿಕೆ ತಪ್ಪಿ ಬಿದ್ದೋಗಿದ್ದಾರೆ ಕೆಳಗಡೆ. ನಾನಾ ಬಗೆಯ ಎಲ್ಲ ಆಸ್ಪತ್ರೆಗಳೂ ತುಂಬಿ ಹೋಗಿದೆ. ಹಾರ್ಟ್ ಪ್ರಾಬ್ಲಮ್ಮಿಂದ ಹಿಡಿದು ಕಿಡ್ನಿ ಪ್ರಾಬ್ಲಮ್ವರೆಗೂ, ಚರ್ಮದ ಪ್ರಾಬ್ಲಮ್ವರೆಗೂ ಬೆಂಗಳೂರಿನಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಯಾವ ಆಸ್ಪತ್ರೆಯಲ್ಲೂ ಡಾಕ್ಟ್ರುಗಳಿಗೆ ಬಿಡುವಿಲ್ಲ. ಯಾಕೆ ಹೀಗಾಗಿದೆ?
ಅಂದರೆ ಹಿತಭುಕ್, ಮಿತಭುಕ್, ಕಾಲಭುಕ್ ಅಂತಕ್ಕಂತಹ ಇದರದ್ದು ಆಯುರ್ವೇದದ ಸೂತ್ರ ಏನಿದೆ ಅದನ್ನು ಬಿಟ್ಟುಬಿಟ್ಟಿದ್ದೀವಿ. ಬಹುತೇಕ ಭಾರತೀಯರು ಬಿಟ್ಟುಬಿಟ್ಟಿದ್ದೀವಿ. ಹಾಗಾಗಿ ರೋಗ ರುಜಿನಗಳು, ಯಂಗ ಜನರು ಸಾಯ್ತಾ ಇರೋದು, ಮಕ್ಕಳು ಮರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸಾಯೋಣ ಅಂದರೆ ಏನು? ಸೊ ಇದೆಲ್ಲ ಆಹಾರದಿಂದ ಬರ್ತಕ್ಕಂತಹ ದೋಷಗಳು ಅಂತಂತ ಹೇಳಲಿಕ್ಕೆ ನಾನು ಇದನ್ನು ಬಳಸಬೇಕಾಯಿತು. ಕಫದ ಒಂದು ವಿಷಯದಲ್ಲಿ, ಪಿತ್ತದ ವಿಷಯದಲ್ಲಿ ಬರ್ತಕ್ಕಂಥ ದೋಷಗಳು ಇರ್ತದೆ, ಜಾಗ್ರತೆ ಇರಲಿ. ಊಟ ತಿಂಡಿಯ ವಿಷಯದಲ್ಲಿ ಒಳ್ಳೆಯದಾಗ್ತದೆ. ಆದಾಯದಲ್ಲೂ ಕೂಡ ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂಥದ್ದು. ನಾನು ಆಗಲೇ ಹೇಳ್ದಂಗೆ ನರಸಿಂಹದೇವರನ್ನು, ನಾಗದೇವರುಗಳನ್ನು ವಿಶೇಷ ಸೋಮವಾರ ಮತ್ತು ಮಂಗಳವಾರದಂದು ಸೇವೆಯನ್ನು ಮಾಡಿ ಕಿಂಚಿತ್ ನಿಮ್ಮ ನಾಮಸ್ಮರಣೆ, ದೀಪ ನಮಸ್ಕಾರ, ಪ್ರಾರ್ಥನೆ, ನಾಮಜಪದಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ಮಹಾಕ್ಷೇತ್ರಗಳ ದರ್ಶನವನ್ನು ಕೂಡ ಮಾಡಿಕೊಂಡು ಬರ್ತಕ್ಕಂಥದ್ದು ಕುಂಭ ರಾಶಿಯವರು. ಕೊನೆಯದಾಗಿ ಆಗಸ್ಟ್ ತಿಂಗಳ ಮೀನರಾಶಿ ಕೊನೆಯ ರಾಶಿ. ಕೊನೆಯಿಂದಲೇ ಎಲ್ಲ ಆರಂಭವಾಗುವುದು ಅಂತ, ಮೀನ ಮೇಷ ಅಂತಂತ. ಕೊನೆಯೇ ಇಲ್ಲದೆ ಹೋದ್ರೆ ಮತ್ತೆ ಆರಂಭ ಮಾಡೋದು ಹೇಗೆ? ಇದೊಂದು ಚಕ್ರ. ಹಾಗಾಗಿ ಮೀನರಾಶಿ ಬಹಳ ವಿಶೇಷವಾಗಿರ್ತಕ್ಕಂಥ ಸ್ಥಾನ ಇರುವಂಥ ರಾಶಿ. ಅಲ್ಲಿಂದ ಹೋಗೇ ಜಗತ್ತು ಪುನಃ ಬೆಳಕಿನ ಕಡೆ, ಅವಕಾಶದ ಕಡೆ, ಚಾಲನೆಯ ಕಡೆ ಮುಂದೆ ಹೋಗ್ತಕ್ಕಂಥದ್ದು ಮೀನರಾಶಿಯವರಿಗೆ. ಅದಕ್ಕೆ ಸಮುದ್ರ ರಾಶಿ ಅಂತಂತ ಕರೆದಿದ್ದಾರೆ. ಎಲ್ಲದಕ್ಕೂ ಆಧಾರ ಭೂಮಿ, ಭೂಮಿಗೆ ಆಧಾರ ಜಲ ಅಂತಂದರೆ ಸಮುದ್ರ. ಹಾಗಾಗಿ ಮೀನರಾಶಿ ಬೇಕಾದಷ್ಟು ಅನುಕೂಲವಾಗಿರ್ತಕ್ಕಂತಹ ಜನರು ಮೀನರಾಶಿಯವರು. ದೈವಾನುಕೂಲದ ಮಾಸ ಇದೆ. ಚತುರ್ಥದಲ್ಲಿ ಶುಕ್ರ ಮತ್ತು ಗುರುಗಳ ಸಂಚಾರ, ಷಷ್ಠದಲ್ಲಿ ಕುಜ ಮತ್ತು ಕೇತುಗಳು, ಮತ್ತು ಸಪ್ತಮಕ್ಕೆ ಕುಜನು ಹೋಗ್ತಕ್ಕಂಥದ್ದು. ದೇವರ ಅನುಕೂಲ ಇದೆ, ಗುರುಗಳ ಒಂದು ಅನುಕೂಲ, ಕುಲದೇವರುಗಳ ಸೇವೆಯನ್ನು, ಕುಲದೇವರ ದರ್ಶನ, ಕುಲಗುರುಗಳ ದರ್ಶನ ಅಥವಾ ಅವರ ಪೂಜೆ ಇತ್ಯಾದಿಗಳನ್ನು ಮಾಡಿಕೊಂಡು ಮುಂದೆ ಹೋಗ್ತಕ್ಕಂಥದ್ದು. ಜನ್ಮಶನಿ, ಜನ್ಮರಾಹು ಇದ್ದೇ ಇದೆ. ಕಳೆದ ಮಾಸವೂ ಹೇಳಿದ್ದೇನೆ ಅದಕ್ಕೆಲ್ಲ ಏನು ಮಾಡಬೇಕು ಅಂತಂತ. ಮಾನಸಿಕವಾಗಿರ್ತಕ್ಕಂಥ ಅಸ್ಥಿರತೆಯು ಕಡಿಮೆ ಆಗ್ತದೆ. ಹೋದ ತಿಂಗಳು ಹೇಳಿದ್ದೆ, ಈಗ ಇನ್ನೂ ಚೆನ್ನಾಗಾಗ್ತದೆ ಶುಕ್ರನ ಅನುಕೂಲದಿಂದ, ಗುರುವಿನ ಅನುಕೂಲದಿಂದ. ಕುಜನು ಸಪ್ತಮಕ್ಕೆ ಹೋದಾಗ ಮೀನರಾಶಿಯವರಿಗೆ ಶನಿ ಮತ್ತು ಕುಜರ ಪರಸ್ಪರ ದೃಷ್ಟಿ ದೋಷವು ಇರುವುದರಿಂದ ಸ್ವಲ್ಪ ಕಾನೂನಿನ ವ್ಯಾಜ್ಯಗಳು ಬರಬಹುದು ಅಥವಾ ಅದು ಉಲ್ಬಣ ಆಗಬಹುದು. ಕೆಲವರಿಗೆ ದಾಂಪತ್ಯದಲ್ಲಿ ಕಲಹ ಅಥವಾ ಬಿರುಕು ಬರ್ತಕ್ಕಂತಹ ದೋಷಗಳು ಸಾಧ್ಯತೆ ಇದೆ. ಅಂತಹ ದೋಷವು ಆಲ್ರೆಡಿ ಇದ್ದರೆ ಅದನ್ನು ಶಮನ ಮಾಡುವತ್ತ ಯೋಚನೆ ಮಾಡಬೇಕು. ಸೂಕ್ತವಾಗಿರ್ತಕ್ಕಂಥ ಜಾತಕ ವಿಮರ್ಶೆ, ಅನಾರೋಗ್ಯಕ್ಕೂ ಕೂಡ ಜಾತಕ ವಿಮರ್ಶೆ ಭಾಳ ಅವಶ್ಯಕರ. ದಾಂಪತ್ಯದಲ್ಲಿ ಸಂಬಂಧಗಳಲ್ಲಿ ವ್ಯವಸ್ಥೆ ಸರಿ ಆಗ್ತಾ ಇಲ್ಲ ಅಂತಂದರೂ ಕೂಡ ಜಾತಕ ವಿಮರ್ಶೆ ಅವಶ್ಯಕವಾಗಿದೆ. ಹಾಗಾಗಿ ಮೀನರಾಶಿಯವರಿಗೆ ಇಷ್ಟರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ನಿಮಗೇನಾದ್ರು ಚಿಂತೆ ಜಾಸ್ತಿ ಇದೆ ಅಂತಂತಂದರೆ ಜಾತಕ ವಿಮರ್ಶೆಯನ್ನು ಮಾಡಿಸಿಕೊಂಡು ಅದಕ್ಕೆ ಏನಾದರೂ ಪರಿಹಾರ, ಜಪ ತಪ, ಹೋಮ ಹವನ ಇತ್ಯಾದಿ ಏನು ಮಾಡಬೇಕು ಅಂತ ನೋಡಿಕೊಂಡು ಅದನ್ನು ಮುಂದುವರಿಸಿದ್ರೆ ಒಳ್ಳೆಯದಿದೆ. ಮೀನರಾಶಿಯವರಿಗೆ ಆದಾಯವೂ ಕೂಡ ಸ್ವಲ್ಪ ಈ ತಿಂಗಳು ನಿಧಾನ ಆಗ್ತದೆ. ಒಂದು ಕಡೆ ದೈವಾನುಕೂಲ ಇದೆ ಅಂತಂತ ಹೇಳಿದ್ದೀನಿ, ಆದಾಯವೂ ನಿಧಾನ ಈ ತಿಂಗಳಾಗ್ತದೆ. ಮುಂದಿನ ತಿಂಗಳಲ್ಲಿ ಸ್ವಲ್ಪ ಬೆಟರ್ ಆಗ್ತದೆ. ಜನ್ಮ ಶನಿ ಮತ್ತು ಜನ್ಮ ರಾಹುಗಳ ವಿಷಯದಲ್ಲಿ ಇರೋದರಿಂದ, ಸಪ್ತಮದಲ್ಲಿ ಕುಜನೂ ಬರೋದರಿಂದ ತುಂಬ ನಿರೀಕ್ಷೆ ಮಾಡೋದಕ್ಕಿಂತ ಏನಾಗ್ತದೋ ಗೋ ವಿತ್ ದ ಫ್ಲೋ. ದೊಡ್ಡವರಿದ್ದಾರೆ, ಗುರುಗಳಿದ್ದಾರೆ, ಹಿರಿಯರಿದ್ದಾರೆ, ದೇವರಿದ್ದಾನೆ, ನೋಡೋಣ ಏನಾಗ್ತದೆ, ಕೇಳಿ ಮುಂದೆ ಹೋಗೋಣ. ಈ ರೀತಿಯ ಮನೋಭಾವವನ್ನು ಬೆಳೆಸ್ಕೊಂಡ್ರೆ ಸಾಕಷ್ಟು ಒಳ್ಳೆಯ ಪಾಸಿಟಿವ್ ಪರಿಣಾಮವನ್ನು ಪಡೀತೀರಿ ಎಂಬಲ್ಲಿಗೆ ಮೇಷಾದಿ 12 ರಾಶಿಗಳು ಆಗಸ್ಟ್ ತಿಂಗಳ ವಿಷಯವು ಮುಗಿದಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ತತ್ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.